ಶ್ರೀ ಗುರುವೇ ಸತ್ಕ್ರೇ ಆಗರವೇ ಸುಜ್ಞಾನ ಸಾಗರವೇ ಅನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು ಗುರುವೇ ಭಕ್ತರ ಕಲ್ಪಾತರುವೇ ಸಜ್ಜನ ಮಾನು ಹರವೇ ನಿರಭಕ್ತಿ ಜ್ಞಾನ ವೈರಾಗ್ಯ ಶಿಖನೆ ಗನೆ ಕಾರ್ಯಾಕಾರಣ ಭಕ್ತಿ ಸೂರ್ಯಾಯಣರಿಂಗೆ ಧೈರ್ಯವಾಗಿಯ ಕಾರ್ಯನಿಯನಗೆ ನಗುರೋರಧಿಕವೆಂದು ಜಗದಲ್ಲಿ ಮಾರುತಿ ಕೇಳಿ ಗುರುವೇ ನಿಮ್ಮ ಪದಯುಗವ ಬಂದೆನು ಹರನಿಂದ ಸದ್ಗುರುವೆಂದು ಕೇಳಿ ಗುರುವೇ ನಮ್ಮ ಶರಣವನು ನಿಲ್ಲಿಸುವೆನು ಕರುಣಾದಿಂದನಿಗೆ ಶಿವನ ಸಂಖ್ಯೆ ಭವಮರಣ ಭವಪಾದ ಪದ್ಮ ಸನ್ನಿಧಿಯಾಯಸೆ ಗುರುವೇ
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬ ಎಂಬಲ್ಲಿ ನನ್ನ ಭವ ಹರಿಯಿತ್ತು, ಸ ಎಂಬಲ್ಲಿ ಸರ್ವಜ್ಞನಾದೇನು, ವ ಎಂದು ವಚಿಸುವಡೆ ವಸ್ತು ಚೈತನ್ಯಾತ್ಮಕನಾದೇನು. ಇಂತೆಯೇ ಬಸವಾಕ್ಷರತ್ರಯ ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನರಿದು, ಆನು ನೀನು ಬಸವ ಬಸವ ಬಸವನಿತಿರ್ದನೆಯ ಗುಹೇಶ್ವರ. ಭಕ್ತಿ ಭಂಡಾರಿ ಮಹಾತ್ಮ ಹೃದಯಕಮಲದಲ್ಲಿ ಧ್ಯಾನಿಸಿ, ಕಲ್ಯಾಣ ನಾಡಿನ ನಡೆದಾಡು ದೇವರಾಗಿರತಕ್ಕಂಥ ಶತಾಯುಷಿ ಪರಂಪೂಜನೆಯ ಚನ್ನಬಸಪ್ಪಟ್ಟದರು ನೆನೆದು ಪರಂಪೂಜನೆಯ ಉಭಾಪಗಳ ಚರಣಕ್ಕೆ ಭಕ್ತಿಪೂರ್ವಕ ವಂದಿಸಿ, ತಮ್ಮೆಲ್ಲರೂ ಭಕ್ತಿಯ ಶರಣಾರ್ಥಿ. ವಚನ ದರ್ಶನ ಇದು ಸುಖಿ ಜೀವನದ ಸೂತ್ರಗಳು. ಹಾಗ ಶರಣರು ಇಡೀ ಭಗವಂತ ಕೊಟ್ಟಂತ ಈ ಸುಂದರ ದೇಹವನ್ನ ಅವರು ಲೋಕಹಿತಕ್ಕಾಗಿ, ತಮ್ಮ ಆನಂದಕ್ಕಾಗಿ ಅನ್ನೋದನ್ನು ಸಾಧನಾಗಿ ಬಳಸಿದರು. ಹಾಗ ಶರಣರು ಹೇಳ್ತಾ ಇದಾರ, ನಮ್ಮ ಜೀವನ ಸಾರ್ಥಕ ಆಗಬೇಕಾಗಿತ್ತಂದ್ರ ನಾವು ನಮಗಾಗಿ ಏನೋ ದುಡಿತಿರ್ತೀವಿ, ಬೇಕು ಕಾಯಕ ಮಾಡಬೇಕು. 10 ಕೆಲಸ ನಮಗಾಗಿ ಮಾಡಿದ್ರ 1 ಕೆಲಸ ಆದ್ರೂ ಕೂಡ ಇನ್ನೊಬ್ಬರಿಗಾಗಿ ಮಾಡಬೇಕು. ಅದು ಸ್ವಪರ ನೆಮ್ಮದಿಗೆ ಕಾರಣ ಆಗ್ತದೆ. ಅದು ತನಗೂ ಸಂತೋಷ ಸಿಗ್ತತ್ತು, ಅದು ಇನ್ನೊಬ್ಬರು ಕೂಡ ಸಂತೋಷ ಸಿಗ್ತದೆ. ಹಾಗ ವ್ಯಕ್ತಿ ಸಂತೋಷ ಬದುಕಬೇಕಾಗಿತ್ತಂದ್ರ, ಸುತ್ತಮುತ್ತ ಪರಿಸರ ಚಲೋ ಇತ್ತಂದ್ರ ವ್ಯಕ್ತಿ ಸಮಾಧಾನ ಬದುಕ್ತಾನ. ಒಬ್ಬ ವ್ಯಕ್ತಿ ನಕ್ಕೋತದಾನ, ಸುತ್ತಮುತ್ತ ಜನ 10 ಜನ ಅಳ್ಕೋತದಾರ ಅಂದ್ರ ಇವ ನಗು ಬಹಳ ಉಳಿದಿಲ್ಲ ಅಂತ. ಹಾಗೆ ಈತ ನಕ್ಕೋತಿರ್ಬೇಕಾಗಿತ್ತಂದ್ರ ಸುತ್ತಮುತ್ತ ಇರೋರ ಸಮೇತ ನಕ್ಕೋತಿರ್ಬೇಕಾಗ್ತದ. ಅವಾಗ ಇವ ನಗು ಸ್ಥಿರವಾಗಿ ಉಳಿತಂತ. ಹಾಗ ಸುತ್ತಮುತ್ತೆಲ್ಲಾ ದುಃಖದ ಈತ ಒಬ್ಬನೇ ಮಾತ್ರ ಸಂತೋಷವಾಗಿ ಅದ ಅಂದ್ರ ಅದು ಸಂತೋಷ ಬಹಳತ್ತು ಉಳಿದಿಲ್ಲ ಅಂತ. ಅದಕ್ಕೆ ಈತ ಸಂತೋಷ ಇರ್ಬೇಕಾಗಿತ್ತಂದ್ರ ಸುತ್ತಮುತ್ತ ಜನರನ್ನ ಸಂತೋಷವಾಗಿ ನೋಡ್ಕೋಬೇಕಾಗ್ತದ. ಅವಾಗ ಇವನು ಸಂತೋಷ ಸಮೇತ ಸ್ಥಿರವಾಗಿ ಉಳ್ಯಾಕ್ ಶುರು ಆಗ್ತದೆ. ಅದಕ್ಕಾಗಿ ನಮ್ಮ ಜೀವನ ಸುಖಮೇ ಆಗಬೇಕಾಗಿತ್ತಂದ್ರ ನಮಗಾಗಿ ಇಷ್ಟು ದುಡಿತೇವಿ, ಅಷ್ಟೇ ನಮಗಾಗಿ ದುಡಿದ ಜೊತೆಗೆ ಸ್ವಲ್ಪ ಇನ್ನೊಬ್ಬರಿಗೆ ದುಡಿದನ್ನ ಕಲಿಬೇಕಾಗ್ತದೆ. ಅವಾಗ ನಮ್ಮ ಜೀವನ ಸುಖಿ ಆಗಕ್ ಶುರು ಆಗ್ತದೆ ಅಂತ ಶರಣರು ಹೇಳಿದರು. ಅದಕ್ಕ ಬಹಳ ಶುದ್ಧವಾಗಿ ತಮ್ಮ ಜೀವನವನ್ನ ಸಾಗಿಸಿ ಒಬ್ಬ ಶರಣ ಸಣ್ಣ ಪುಟ್ಟೆಯನ್ನು ಕಾಯಕ ಮಾಡ್ತಾ ತಮ್ಮ ಅನುಭವದ ಮಾತನ್ನ ಇದೇ ನೆಲದಲ್ಲಿ ಅವರು ಹಂಚಿದರು. ಅಂತ ಒಳ್ಳೆ ಒಳ್ಳೆ ಸಣ್ಣ ಸಣ್ಣ ಮಾತುಗಳನ್ನ ಶರಣರು ಆಡಿದರು. ಆ ಮಾತುಗಳು ಸುಖದ ಮಾತುಗಳು. ಆ ಮಾತನ್ನ ಕೇಳಿದ್ರೆ ಜೀವನ ಸುಖವೇ ಆಗ್ತದೆ. ಯಾವ್ದೊಂದು ಬೆಳಕು ಸಿಕ್ಕಂಗ ಆಗ್ತದೆ. ಕತ್ತಲಲ್ಲಿ ಹೋಗುವಂತ ಮನುಷ್ಯನಿಗೆ ಒಂದು ಬೆಳಕು ಸಿಕ್ಕರಷ್ಟು ಸಂತೋಷ ಆಗ್ತದೆ. ಹಾಗ ದುಃಖದಿಂದ ಬದುಕುವಂತ ಮನುಷ್ಯನಿಗೆ ಹಾಗ ಬಲ್ಲವರೊಂದೊಂದು ಮಾತುಗಳಂದ್ರ ದಾರಿ ದೀಪ ಇದ್ದಂಗ. ಹಾಗೊಬ್ಬ ಸಾಮಾನ್ಯ ಮನುಷ್ಯ ಅಷ್ಟು ಸುಂದರ ಬದುಕನ್ನ ಸಾಗಿಸಿದರು. ಅವರು ಸಂತೋಷದ ಕೆಲವು ಮಾತನ್ನ ಜಗತ್ತಿಗೆ ಹಂಚಿದರು. ಅವ್ರು ಹೇಳ್ತಾರ, ಮರಿಮಿಂಡಿಗ ಅಂತ ಅವ್ರ ಹೆಸರು. ಬಹಳ ಚಲೋ ಅವ್ರ ಮಾತನ್ನ ಹೇಳಿದರು. ಹಸಿ ಆಗಲಿ ಕೃಷಿ ಆಗಲಿ, ಹಸಿ ಆಗಲಿ ಕೃಷಿ ಆಗಲಿ, ವಾಚಕ ವಾಣಿಜ್ಯ ಮಸಿ ಆಗಲಿ, ತಾ ಮಾಡುವಲ್ಲಿ ಹುಸಿ ಇಲ್ಲದಿರಬೇಕು. ಅದು ಅಸಮಾಕ್ಷನ ಬರವು ಪಶುಪತಿ ಇರವು, ಐಘಟ ದೂರ ರಾಮೇಶ್ವರ ಲಿಂಗವೂ ತಾನೆ. ಎಷ್ಟು 4 ಸಾಲಿನ ವಚನ. ಅಷ್ಟು ಚಲೋ ಮಾತನ್ನ ಮೆರೆಮೆಂಡದೇವ್ ಹೇಳ್ತಾರೆ. ಹಸಿ ಆಗಲಿ ಕೃಷಿ ಆಗಲಿ. ಹಂಗ ನಾವು ಭಗವಂತ ಕೊಟ್ಟಾನ, ಇದು ದೇಹ ಬರೀ ಇಡೋದಕ್ಕಲ್ಲ, ದುಡಿದಕ್ಕಾಗುತ್ತೆ. ಏನ ಸಾಧ್ಯದ ಅದನ್ನ ನಾವು ಮಾಡ್ತಾ ಹೋಗಬೇಕು. ದೇಹದಿಂದ ಈ ಕೈಗಳಿಂದ ಹೊಸ ನಿರ್ಮಾಣ ಮಾಡಬೇಕು. ನಾಶದ ಕೆಲಸ ಕೈನಾಗಬಾರದು, ನಿರ್ಮಾಣದ ಕೆಲಸ ಆಗಬೇಕಂತ. ಇಲ್ಲಿ ನಾಶದ, ಅಲ್ಲಿ ದುಃಖದ, ಇಲ್ಲಿ ನಿರ್ಮಾಣದ, ಸಂತೋಷದ ಅಂತ. ಹಾಗ ಜಗತ್ತಿನಲ್ಲಿ ಎಲ್ಲರೂ ನಿರ್ಮಾಣದ ಕೆಲಸ ಮಾಡ್ಯಾರ. ಅವ್ರು 100 ಕಾಲ ಉಳಿದಾರ. ಅವ್ರೆಲ್ಲಕ್ಕೆಲ್ಲ ಅವ್ರ ಕಾರ್ಯ ಮಾತ್ರ ಇನ್ನೂ ಉಳಿದದ. ಹಾಗ ನೀವು ಕೆಲಸ ಮಾಡ್ಬೇಕಾದ್ರ ಇನ್ನು ಉಳಿಯಂಗ್ ಕೆಲಸ ಮಾಡ್ಬೇಕಂತ ಮೆರೆಮಂಡಿದೆ ಹೇಳ್ತಾರ. ಹಾಗ ಈ ಕೈಗಳಿಂದ ನಾಶ ಆಗಬಾರದು. ಈ ಕೈ ಏನಾದರೂ ಕೂಡ ನಿರ್ಮಾಣದ ಕಾರ್ಯ ಆಗಬೇಕು. ಹಸಿಯಾಗಲಿ ಕೃಷಿ ಆಗಲಿ.
ವಾಚಕ ವಾಣಿಜ್ಯ ಮಸಿ ಆಗಲಿ. ಎಷ್ಟು ಹೇಳ್ತಾರ, ನಾವು ನಮಗಾಗಿ ಬದುಕೋದಕ್ಕಿಂತ ನಾವು ಇನ್ನೊಬ್ಬರಿಗೆ ಬದುಕಬೇಕು. ಮಸಿ ಆಗಲಿ ಅಂದ್ರ ದೇಶದಗಾಗಿ ನಾವು ಬದುಕಬೇಕು. ಬರೀ ನನಗಾಗಿ ಬದುಕೋದಕ್ಕಿಂತ ಸಮಾಜಕ್ಕಾಗಿ ದೇಶಕ್ಕಾಗಿ ನಾವು ಬದುಕಬೇಕು. ದೇಶ ರಕ್ಷಣೆ ನನ್ನ ಕರ್ತವ್ಯ. ದೇಶಕ್ಕಾಗಿ ನನ್ನ ಏನಾದ್ರೂ ಕೂಡ ಸ್ವಲ್ಪ ಸಹಾಯ ಆಗಬೇಕು. ದೇಶ ರಕ್ಷಣೆಗಾಗಿ ನಾನು ಸ್ವಲ್ಪ ದುಡಿತೀನಿ ಅಂತ. ಹಾಗ ನನ್ನಿಂದ ದೇಶಕ್ಕೆ ಏನೇನು ಒಳ್ಳೇದಾಗ್ತದೆ ಅಂತಹ ಕಾರ್ಯ ನನ್ನಿಂದ ಆಗಲಿ. ದೇಶವನ್ನ ರಕ್ಷಿಸುವಂತ ಕಾರ್ಯ ಆಗಲಿ. ದೇಶವನ್ನ ಅಧೋಗತಿಗೆ ಹೋಗಬಾರದು, ಹಂಗ ಹಸಿ ಕಾರ್ಯ ಆಗಬೇಕಂತ. ಹಸಿ ಅಂದ್ರೆ ರಕ್ಷಣೆ, ಶಸ್ತ್ರ. ಹಾಗೆ ಶಸ್ತ್ರ ಹಿಡಿದಲ್ಲ, ರಕ್ಷಣೆ ಆಗಬೇಕು. ನನ್ನಿಂದ ದೇಶವನ್ನ ರಕ್ಷಣೆ ಆಗಬೇಕು ಯಾವುದೋ ಹಿತದಲ್ಲಿ. ಒಬ್ಬ ಸಣ್ಣ ಮಗುವನ್ನು ರಕ್ಷಿಸ್ತಾ ಅಂದ್ರ ನಮ್ಮ ದೇಶವನ್ನ ರಕ್ಷಿಸಿದಂಗ. ದೇಶದ ಏನೇ ಸಂಪತ್ತದ, ಈ ನೆಲ, ಈ ಜಲ, ಇಲ್ಲಿ ದೇಶದ ಸಂಪತ್ತದ, ಈ ದೇಶದ ಸಂಪತ್ತು ರಕ್ಷಿಸಬೇಕು. ನಾವು ಬಸ್ಸಲ್ಲಿ ಹೋಗ್ತೇವೆ, ಅಲ್ಲಿ ಸೀಟನ್ನ ಹರಿಬಾರದು, ಸೀಟನ್ನ ರಕ್ಷಿಸಬೇಕಂತ. ಕುಂತಲ್ಲಿ ಉಗುರಿನಿಂದ ಸೀಟ ಹರಿತಿರ್ತಾರ. ಇನ್ನೂ ಇರುವಂತ ದೇಶದ ಸಂಪತ್ತು, ವಿದ್ಯುತ್ ಸಂಪತ್ತನ್ನ ಹಾಳಾಗ್ತಿರ್ತದ. ಅದನ್ನ ಉಳಿಸುವಂತ ಕಾರ್ಯ ಆಗಬೇಕು. ಏನೇನು ಅದು ದೇಶ ಹಿತಕ್ಕಾಗಿ ಅಂತ ಭಾವದಿಂದ ಮಾಡಿದ್ರ ಅದು ದೇಶ ಸೇವೆ ಆಗ್ತದೆ. ಹಾಗ ಮೆರೆಮಂಡದ ಹೇಳ್ತಾರ, ಹಸಿ ಆಗಲಿ ಮತ್ತು ಕೃಷಿ ಆಗಲಿ. ಕೃಷಿ ಅಂದ್ರ ಅನ್ನ ನಿರ್ಮಾಣ ಮಾಡುವಂತ ಕೆಲಸ. ಯಾವ ರೈತ ಸಮೇತ ಇಲ್ಲಿವರೆಗೆ ಅನ್ನ ಕೆಡಿಸಿಲ್ಲ, ಆತ ಅನ್ನ ನಿರ್ಮಾಣ ಮಾಡ್ಯಾನ. ಅದಕ್ಕೆ ನಾವು ಇಷ್ಟು 140 ಕೋಟಿ ಜನ ಬದುಕ್ತಾ ಇರೋದು ಆ ಕೃಷಿಕನ ಮೇಲೆ, ಆ ರೈತನ ಮೇಲೆ. ಅಂತ ರೈತ ಇಲ್ಲ ಅಂದ್ರ ಜೀವ ಜಗತ್ತು ನಡೆಯೋದಿಲ್ಲ ಅಂತ. ಹಂಗ ದೇಶಕ್ಕೆ ರೈತ ಬಹಳ ಮುಖ್ಯ. ಅಂತ ಕೃಷಿ ಕಾರ್ಯ ನಮ್ಮಿಂದ ಆಗಬೇಕಂತ. ಇಷ್ಟೆಲ್ಲ ವಿಜ್ಞಾನ ಮುಂದುವರೆದು ವಿಜ್ಞಾನ ಏನೆಲ್ಲ ಮಾಡ್ತದ, ಅದ್ರ ಆಶ್ಚರ್ಯ. ಎಷ್ಟೇ ವಿಜ್ಞಾನ ಮುಂದುವರೆದ ಸಮೇತ, ಎಷ್ಟೋ ಲ್ಯಾಬೊರೇಟರಿಗಳು ಅದರ ಸಮೇತ ಒಂದು ಅನ್ನದ ಕಾಳ ಇನ್ನು ನಿರ್ಮಾಣ ಮಾಡ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿವರೆಗೆ. ಅನ್ನದ ಕಾಳು ನಿರ್ಮಾಣ ಆಗ್ಬೇಕಾದ್ರೆ ಮತ್ತೆ ರೈತನೇ ಹೊಲದಾಗ ದುಡಿಬೇಕಾಗ್ತದ, ಬೆವರು ಸುರಿಸ್ಬೇಕಾಗ್ತದ. 4-6 ತಿಂಗಳ ಕಷ್ಟಪಟ್ಟಾಗ ಒಂದು ಅನ್ನದ ಕಾಳು ತಯಾರಾಗ್ತದ. ಹಾಗ ರೈತ ದುಡಿತಿರ್ತಾನಂತ. ಅಂತ ರೈತನಿಗೆ ಅವ್ರು ಬೆಳೆಸಂತ ಅನ್ನದ ಕಾಳನ್ನ ಚೆಲ್ಲಿ ತೊಳೆದ ಅಂದ್ರ ರೈತರು ಬೆರು ತುಳ್ದಂಗ. ಅದಕ್ಕ ಅನ್ನದ ಕಾಳನ್ನು ನಾವು ವ್ಯರ್ಥಗೊಳಿಸಬಾರದು. ಹಾಗ ನಮ್ಮಿಂದ ಆ ಕೃಷಿ ಏನ್ ಮಾಡ್ತಿರ್ತಾನ ಅವನಿಗೆ ಸಹಾಯ ಮಾಡುವಂತ ಕಾರ್ಯ ಆಗಬೇಕು ಹೊರತು ಅವನಿಗೆ ನಿರಾಶೆ ಆಗುವಂತ ಕಾರ್ಯ ಆಗಬಾರದು. ಹಾಗ ನಮ್ಮಿಂದ ಏನು ಸಾಧ್ಯ ಆಗ್ತದೆ ಅಂತ ಒಳ್ಳೆ ಒಳ್ಳೆ ಕಾರ್ಯನ ಮಾಡಬೇಕು. ದೇಶ ರಕ್ಷಣದ ಕಾರ್ಯ ಆಗಲಿ, ಕೃಷಿಕನಿಗೆ ಏನಾದ್ರೂ ನಿರ್ಮಾಣ ಮಾಡುವಂತ ಕಾರ್ಯ ಆಗಲಿ. ನಮಗೆ ಅನ್ನ ಬೆಳೆಸಕ್ ಆಗ್ಲಿಲ್ಲ, ಅವನಿಗೆ ಸಹಾಯ ಏನಾಗ ಈ ನಿಸರ್ಗ ಚಲೋ ಇತ್ತಂದ್ರ ಅವನು ಬೆಳೆ ಚಲೋ ಬರ್ತವ. ಹಾಗ ಕೃಷಿಗೆ ಸಂಬಂಧಪಟ್ಟಂತ ನಮ್ಮಿಂದ ಕೆಲಸ ಆಗಬೇಕು. ಹಸಿ ಆಗಲಿ, ಕೃಷಿ ಆಗಲಿ, ವಾಚಕ ವಾಣಿಜ್ಯ ಮಸಿ ಆಗಲಿ. ಎಷ್ಟು ಚಲೋ ಶಬ್ದ ಪ್ರಯೋಗರ ಮೆರೆಮೆಂಡದವರು ಮಾಡ್ತಾರ. ಹಾಗ ನಾವು ಏನೇ ಕೆಲಸ ಮಾಡ್ಬೇಕಾದ್ರೆ ಒಳ್ಳೆ ಕೆಲಸವನ್ನ ಮಾಡಬೇಕು. ಅದು ಬರೇ ಕೆಲಸ ಅಲ್ಲ, ಬುದ್ಧಿ ಕೂಡ ಬೆಳೆಸಬೇಕು. ಮತ್ತೆ ನಾವು ಮಾಡುವಂತ ಕೆಲಸದಲ್ಲಿ ಏನಿರ್ಬೇಕಂದ್ರ ಹುಸಿ ಇಲ್ಲದಿರಬೇಕು, ಅದರಲ್ಲಿ ಪ್ರಾಮಾಣಿಕತೆ ಇರಬೇಕಂತ. ಅದು ಇನ್ನೊಬ್ಬರಿಗೆ ಹಿತವಾಗಿರಬೇಕು ಅಂತ ನಾವು ಕೆಲಸವನ್ನ ಮಾಡಬೇಕು. ಅದರಿಂದ ಇಡೀ ದೇಶ ಜಗತ್ತು ನೆನಸಂಗ್ ಕೆಲಸ ಆಗಬೇಕು. ಅವಾಗ ನಾವು ಮಾಡಿದ ಕೆಲಸ ಸಾರ್ಥಕ ಅನಿಸ್ಕೊತದ. ಒಂದು ನಡೆದ ಘಟನೆ, ಜಪಾನ್ ದೇಶದಲ್ಲಿ ಒಬ್ಬ ತಾಯಿ ಇದ್ದಳು. ಆಕೆಗೆ ಒಬ್ಬನೇ ಒಬ್ಬ ಮಗ, ಪತಿ ತೀರ್ಕೊಂಡಿದ್ದ. ತನ್ನ ಒಂದೇ ಮಗನಿಗೆ ಜಪಾನ್ ಮಾಡ್ಕೋ ತಾಯಿ ಉಳಿದಿದಳು. ಆದ್ರ ಸಣ್ಣ 7-8 ವರ್ಷದ ಬಾಲಕ ಅಷ್ಟೊಂದು ಸರಿಯಾಗಿ ನಡ್ಲಿಕ್ಕೆ ಬರ್ತಿರ್ಲಿಲ್ಲ. ದಿನ ಆತ ಹಾಸಿಗೆಯಲ್ಲಿ ಕಾಲ ಕಳಿತಿದ್ದ. ಆದ್ರ ತಾಯಿ ಮಾತ್ರ ಕಷ್ಟಪಟ್ಟು ಕೂಲಿ ಮಾಡಿ ದುಡಿದು ಆ ಮಗನಿಗೆ ಜೋಪಾನ ಮಾಡ್ತಿದ್ದಳು. ಅಷ್ಟು ಪ್ರೀತಿ ಮಗನ ಮೇಲೆ. ಮಗ ಮಾತ್ರ ಬಹಳ ಒಳ್ಳೆ ಇದ್ದ, ಬಹಳ ಚಲೋ ಇತ್ತು. ಆದ್ರ ಶರೀರದಲ್ಲಿ ಅಪಂಗತ್ವ ಇತ್ತು, ಅಷ್ಟು ಸರಿಯಾಗಿ ನಡೆಯಕ್ ಆಗ್ತಿರಲಿಲ್ಲ. ಆದ್ರ ತಾಯಿ ಮಗುವಿನ ಜೋಪಾನ ಮಾಡ್ತಿದ್ದಳು. ಆದ್ರ ಹೀಗೆ ಆಕಿ ಮಗನಿಗೆ ಅಷ್ಟು ಪ್ರೀತಿ ಇತ್ತು. ಎಲ್ಲಾ ಮಗನಿಗೆ ಏನು ತೊಂದರೆ ಆಗಬಾರದು, ನನಗ್ ಕಷ್ಟ ಬರಲಿ, ಅದ ಮಗು ಮಾತ್ರ ಸುಖವಾಗಿರ್ಲಿ ಅಂತ ತಿಳ್ಕೊಂಡು ತಾಯಿ ದುಡಿದು ಕಷ್ಟಪಟ್ಟು ಆ ಮಗನಿಗೆ ಉಣಿಸ್ತಿದ್ದಳು, ಬೆಳೆಸ್ತಿದ್ದಳು. ಹೀಗ ಮಗು ಬೆಳಿತಿದ್ದ, ಹಾಸಿಗೆಯಲ್ಲೇ ಮಾತ್ರ ಉಳಿದಿದ್ದ. ಹೊರಗೆ ಅಷ್ಟೊಂದು ಹೋಗಕ್ ಆಗ್ತಿರ್ಲಿಲ್ಲ. ಯಾಕೆ ಕಾಲಿನಿಂದ ಸರಿಯಾಗಿ ನಡೆಯಕ್ಕೆ ಬರ್ತಿರ್ಲಿಲ್ಲ. ಒಂದ್ ದಿವಸ ತಾಯಿ ಆರಾಮ ತಪ್ಪಿದಳು. ಆರಾಮ ತಪ್ಪಿ ಹಾಸಿಗೆ ಹಿಡಿದಳು. ಆದ್ರೆ ಕೊನೆ ಕ್ಷಣ ಬರಕ್ ಸಮೀಪ ಬಂತು. ಯಾಕೆ ಗೊತ್ತಾಯ್ತು ನಾನು ಉಳಿಯೋದಿಲ್ಲ ಅಂತ. ಕೊನೆಗೆ ತನ್ನ ಮಗನಿಗೆ ಕರೆದಳು, ಸಮೀಪ ಕರೆದಳು. ನಾನಂತೂ ಕಣ್ಣ ಮುಸ್ತಾ ಇದ್ದೀನಿ. ಆದ್ರೆ ನೀನೊಂದು
ಕೆಲಸ ಮಾಡಬೇಕು, ಮುರಿದದನ್ನ ಜೋಡಿಸಬೇಕು, ಬಿದ್ದವರನ್ನ ಎಬ್ಬಿಸಬೇಕು, ಒಡೆದರನ್ನ ಕೂಡಿಸಬೇಕು. ಹಾಗ ಏನಾದ್ರೂ ಕೂಡ ಒಳ್ಳೆ ಕೆಲಸನೇ ಮಾಡಬೇಕು. ಹಾಗ ಮಗು, ನಾನು ಹೋಗ್ತಾ ಇದ್ದೇನೆ, ಈಗ ನಾನು ಹಳತ್ತು ಬದುಕೋದಿಲ್ಲ, ನಾನು ಕಣ್ಣು ಮುಸ್ತೀನಿ, ಆದ್ರೆ ನೀನು ಸಂತೋಷವಾಗಿ ಬದುಕು ಅಂತ ಕೇಳದ. ಮಗ ಕೇಳ್ದ, ನಾನು ಸಂತೋಷವಾಗಿ ಬದುಕೋದು ಹೇಗೆ? ಅವಾಗ ತಾಯಿ ಹೇಳಿದಳು, ನೀ ಸಂತೋಷವಾಗಿ ಬದುಕಬೇಕಾಗಿತ್ತಂದ್ರ ಇನ್ನೊಬ್ಬ ಸಂತೋಷ ಪಡಂಗ ಕೆಲಸ ಮಾಡು, ಅವಾಗ ನಿನ್ನ ಬದುಕು ಸಂತೋಷಮಯ ಆಗ್ತದೆ. ಇಷ್ಟ ಅಂದು ತಾಯಿ ದಹಿಬಿಟ್ಟಳು. ಆದ್ರೆ ಇನ್ನ ಕೆಲವು ಮಾತನ್ನ ತಾಯಿ ಕೇಳವಿದ್ದ, ಆದ್ರೆ ತಾಯಿ ಕಣ್ಣು ಮುಚ್ಚಿದಳು. ಆ ತಾಯಿಯ ಸಂಸ್ಕಾರ ಮಾಡಿ ಮಗ ಹೊರಟ. ತಾಯಿ ಏನೋ ಒಳ್ಳೆ ಕೆಲಸ ಮಾಡಬೇಕು, ಇನ್ನೊಬ್ಬರು ಸಂತೋಷ ಪಡಂಗ ಕೆಲಸ ಮಾಡಂತ ಹೇಳಿದಳು. ಏನು ಮಾಡಲಿ, ಏನು ಮಾಡ್ಬೇಕಂತ ಕೇಳವಿದ್ದ, ತಾಯಿ ದೇಹ ಬಿಟ್ಟಿದಳು. ಅದಕ್ಕೆ ಏನು ಮಾಡಿದ್ರ ಇನ್ನೊಬ್ಬರು ಸಂತೋಷ ಪಡ್ತರು, ಏನು ಮಾಡಿದ್ರಿಂದ ನನಗೂ ಸಂತೋಷ ಆಗ್ತತು ಅಂತ ಏನು ಕೆಲಸ ಮಾಡ್ಬೇಕಂತ ವಿಚಾರ ಮಾಡಕ್ ಶುರು ಮಾಡದ. ಕೊನೆಗೆ ಹೇಳಿದ್ರು, ಹಾಗ ನಿನಗೆ ಏನೇ ಸಮಸ್ಯೆ ಇತ್ತಂದ್ರ ಸಮಸ್ಯೆಗೆ ಪರಿಹಾರ ಕೊಡೋರು ಗುರುಗಳು ಅದಾರ, ಅವರ ಸಮೀಪಕ್ಕೆ ಹೋಗು, ಎಲ್ಲಾ ನಿನಗೆ ಪರಿಹಾರ ಸಿಗ್ತದೆ ಅಂತ ಹುಡುಕೋತ್ ಅಲ್ಲಿ ಜಪಾನ್ ದೇಶದಲ್ಲಿ ಒಂದು ಜನ್ನ ಗುರುಗಳಂತ ಇರ್ತಾರ, ಅವ್ರ ಸಮೀಪಕ್ಕೆ ಹೋಗಂತ ಹೇಳಿದ್ರು. ಇದು ನಡೆದ ಘಟನೆ. ಆ ಹುಡುಗ ಪಾಪ ಸರಿಯಾಗಿ ನಡೆಯಕ್ ಬರ್ತಿರಲಿಲ್ಲ, ಕುಂಟ್ಕೋತ್ ಬೀಳ್ಕೋತ್ ಹೊರಳಾಡ್ಕೋತ್ ಆತ ಅಲ್ಲಿವರೆಗೆ ಹೋದ. ಹೋಗಿ ದೊಡ್ಡ ಆಶ್ರಮ, ಅಲ್ಲಿ ಗುರುಗಳು ಈ ಕುಂಟ್ಕೋತ ಬಂದಂತ ಬಾಲಕನಿಗೆ ನೋಡಿದ್ರು, ಮುಖೆಲ್ಲ ಮಾಡಿತ್ತು, ಕೂದಲೆಲ್ಲ ಒಂಥರ ಆಗಿದ್ದು, ಮಾಸಿದ ಬಟ್ಟೆ, ಬಾಡಿದ ಮುಖ, ಒಂಥರ ಕೂದಲುಗಳು. ಗೊತ್ತಾಯ್ತದೆ ಇವನು ಯಾರು ಇಲ್ಲ ಅಂತ. ಅಂತ ಬಡ ಹುಡುಗ ಕುಂಟ್ಕೋತ ಆಶ್ರಮಕ್ಕೆ ಬಂದ. ಕೊನೆಗೆ ಗುರುಗಳನ್ನು ಕೇಳಿದ್ರು, ಯಾಕಪ್ಪ ಇಲ್ಲಿ ಇಷ್ಟೊತ್ತು ತಡ ಆಯ್ತು, ಇಲ್ಲಿ ಬಂದಿ ನೀನು, ನನಗೆ ಯಾರು ಇಲ್ಲೇನು, ತಾಯಿ ತಂದೆ ಇಲ್ಲೇನಂತ. ಇಲ್ಲ ಗುರುಗಳೇ, ಮೊನ್ನೆ ತಾನೇ ತಾಯಿ ತೀರ್ಕೊಂಡಾಳ. ಆಯ್ತು ಪರವಾಗಿಲ್ಲ, ಇಲ್ಲೇ ಇರು, ಎಲ್ಲಾನ ಆಶ್ರಯ ಸಿಗ್ತದ. ಮಠದಲ್ಲಿ ಅಂತ ಆಶ್ರಮದಲ್ಲಿ ಸಾವಿರಾರು ಮಕ್ಕಳು ಅದಾರ, ನೀನು ಇಲ್ಲೇ ಅವ್ರ ಹಂಗ ಇರು, ಎಲ್ಲಾ ಊಟ ಉಪಸ್ಥಿತಿ ಎಲ್ಲಾ ಆಶ್ರಯ ಎಲ್ಲ ಸಿಗ್ತದಂತ. ಇಲ್ಲ ಗುರುಗಳೇ, ನನ್ನ ತಾಯಿ ಮೊನ್ನೆ ತೀರ್ಕೊಂಡಾಳ. ಆಯ್ತು ಪರವಾಗಿಲ್ಲ, ಆ ದುಃಖನ ಮರಿ ಇಲ್ಲೇ ಇರು, ನಿನ್ನಂಗೆ ಯಾರಿಗೆ ತಾಯಿ ಇಲ್ಲ ತಂದೆ ಇಲ್ಲ ಅಂತ ಸಾವಿರಾರು ಬಡ ಮಕ್ಕಳು ಅನಾಥ ಮಕ್ಕಳು ಇಲ್ಲಿ ಅದಾರ, ನೀನು ಕೂಡ ನಾವೆಲ್ಲಾ ವ್ಯವಸ್ಥೆ ಮಾಡ್ತೀವಿ, ಚಿಂತೆ ಮಾಡಬೇಡ ಅಂತ ಹೇಳಿದ್ರು. ಇಲ್ಲ, ನನ್ನ ತಾಯಿ ಹೇಳಿದಳು, ನೀನು ಸಂತೋಷವಾಗಿ ಬದುಕಂತ ಹೇಳಿದಳು. ಆಯ್ತಲ್ಲ, ಸಂತೋಷವಾಗಿ ಬದುಕು, ನನಗೇನೇ ಕೊರತೆ ಇಲ್ಲ, ಇಲ್ಲಿರುವಂತ ಎಲ್ಲಾ ಮಕ್ಕಳು ಸಂತೋಷವಾಗಿ ಅದಾರ, ನೋಡು ಎಷ್ಟು ಮುಖದ ಮೇಲೆ ಕೇಳಿ ಅದ ಮಕ್ಕಳಲ್ಲಿ, ನೀನು ಕೂಡ ಎಲ್ಲಾ ಹೊರತು ಸಂತೋಷವಾಗಿ ಬದುಕು ಅಂತ ಹೇಳಿದರು. ಹುಡುಗಂದ, ಗುರುಗಳೇ ಅದು ಸಮಸ್ಯೆ ಇಲ್ಲ, ತಾಯಿ ನನಗೆ ಹೇಳಿದಳು ಇನ್ನೊಬ್ಬರು ಸಂತೋಷ ಪಡಂಗ ಕೆಲಸ ಮಾಡಿ ಬದುಕಂತ ಹೇಳಿದಳು. ಅದಕ್ಕೆ ನಾ ಇಲ್ಲಿ ಉಳ್ಯಾಕ್ ಬಂದಿಲ್ಲ, ಕೇಳಾಕ್ ಬಂದಿನಿ, ಏನು ಮಾಡಿದ್ರ ಇನ್ನೊಬ್ಬರು ಸಂತೋಷ ಪಡ್ತಾರ ಅಂತ ನನಗೇನಾದ್ರೂ ಹೇಳರಿ ಅಂತ. ಗುರುಗಳು ಅಂದ್ರು, ಇಲ್ಲಿವರೆಗೆ ನನಗ ಆಶ್ರಯ ಕೊಡುವಂತ ಬಹಳ ಜನ ಬಂದಾರ, ಅದ ಏನಾದ್ರೂ ಕೆಲಸ ಮಾಡ್ತೀನಿ ಅಂತ ಒಬ್ಬ ಕೂಡ ಬರಲಿಲ್ಲ ಅಂತ. ಆದ್ರೆ ನಿನ್ನ ವಯಸ್ಸು ಬಹಳ ಸಣ್ಣದು, ಅಷ್ಟೊಂದು ದೇಹದಲ್ಲಿ ಸಾಮರ್ಥ್ಯ ಇಲ್ಲ, ಆದ್ರ ನಿನ್ನ ನಡ್ಯಾಕ ಸಮೇತ ಸರಿಯಾಗಿ ಆಗೋದಿಲ್ಲ, ಮತ್ತೆ ನೀನ್ ಮಾಡವ, ನಿನ್ನೇನ್ ಕೆಲಸ ಮಾಡಕ್ ಸಾಧ್ಯ ಆಗ್ತಿತ್ತು. ಅವಾಗ ಬಡ ಹುಡುಗ ಅಂದ, ಇದು ನನ್ನ ತಾಯಿ ಗೊತ್ತಿತ್ತು ಗುರುಗಳೇ, ನನ್ನ ದೇಹ ಸರಿಯಾಗಿ ನಡೆಯಕ್ ಬರಲ್ಲ ನನ್ನ ತಾಯಿ ಗೊತ್ತಿತ್ತು. ನನ್ನ ತಾಯಿ ಗೊತ್ತಿದ್ದ ಸಮೇತ ತಾಯಿ ಹೇಳಿದಳು, ಏನಾದ್ರೂ ಕೂಡ ಒಳ್ಳೆ ಕೆಲಸ ಮಾಡಿ ಬದುಕಂತ ಹೇಳಿದಳು. ಮತ್ತ ತಾಯಿಗೆ ನಾ ಕೇಳಲಿದ್ದ ಏನು ಕೆಲಸ ಮಾಡ್ಲಿ ಅಂತ ಅಷ್ಟು ತಾಯಿ ಕಣ್ಣು ಮುಚ್ಚಿದಳು. ಅದಕ್ಕೆ ತಾವೇ ಹೇಳಬೇಕಂತ ಅಂದ್ರು. ಅವಾಗ ಗುರುಗಳಂದ್ರು, ನೀ ಅಂತೂ ಸಣ್ಣ ಹುಡುಗ, ನಿನ್ನದು ಏನ್ ಮಾಡಕ್ ಆಗ್ತತು? ಇಲ್ಲ ಗುರುಗಳೇ, ದೇಹ ಸಣ್ಣದಿರಬಹುದು, ಅದ ನಮ್ಮಲ್ಲಿ ಉತ್ಸಾಹ ಬಹಳ ಅದ, ಏನಾದ್ರೂ ಮಾಡೇಬೇಕು, ಜಗತ್ತು ಸಂತೋಷ ಪಡೆಯ ಕೆಲಸ ಮಾಡ್ಬೇಕಂತ ಒಳಗೆ ಇಚ್ಛದ ಮನಸ್ಸದ, ಮನಸ್ಸಿನಲ್ಲಿ ಉತ್ಸಾಹ ಕೊರತೆ ಇಲ್ಲ. ದೇಹ ಏನೋ ಅಪಂಗತ ಇರಬಹುದು, ಅದು ಉತ್ಸಾಹ ಕೊರತೆ ಇಲ್ಲ. ಅದಕ್ಕೆ ನೀವು ಮಾರ್ಗದರ್ಶನ ಮಾಡಬೇಕು, ನಾ ಏನ್ ಹೇಳ್ತೀರದ ಮಾಡ್ತೀನಂತ, ಮಾಡಿ ಸಂತೋಷವಾಗಿ ಬದುಕ್ತೇನಂತ. ಈ ಹುಡುಗನ ಉತ್ಸಾಹ ನೋಡಿ ಗುರುಗಳು ಸಂತೋಷ ಆಯ್ತು. ಯಾರು ಕೂಡ ಇಲ್ಲಿವರೆಗೆ ನಾ ಕೆಲಸ ಮಾಡಿ ಬದುಕ್ತೀನಿ, ಒಳ್ಳೆ ಕೆಲಸ ಮಾಡ್ತೀನಿ, ಜಗತ್ತು ಸಂತೋಷ ಪಡೆಯ ಮಾಡ್ತೀನಿ ಅಂತ ಯಾರು ಹೇಳಿಲ್ಲ. ನನಗೆ ಆಶ್ರಯ ಇಲ್ಲ, ಊಟ ಕೊಡ್ರಂತೆ ಬಂದಿದ್ರು. ಅಲ್ಲಿ ಕೆಲಸ ಹಚ್ಚಿದ್ರೆ ಬಿಟ್ಟು ಹೋಗಿದ್ರು. ಆದ್ರೆ ಇವ ಬಿಟ್ಟು ಹೋಗ ಬಂದಿಲ್ಲ, ಕೆಲಸ ಮಾಡಕಂತಾನೆ ಬಂದಿದ್ದ. ಇವ ನೋಡಿ ಗುರುಗಳು ಗೊತ್ತಾಯ್ತು. ಗುರುಗಳು ಹೇಳಿದ್ರು, ಆಯ್ತು ಒಂದು ಕೆಲಸ ಮಾಡು, ಆ ಕೆಲಸ ಮಾಡೋದ್ರಿಂದ ನೀನು ಉಳಿತಿ,
ಇಡೀ 100 ವರ್ಷ ಹೋದ್ರ ಸಮೇತ ಜಗತ್ತ ಈ ದೇಶ ನೆನೆಸ್ತದ ಅಂತ ಕೆಲಸ ಮಾಡೋಣ. ಏನು ಮಾಡಬೇಕು ಹೇಳ್ರಿ ಗುರುಗಳೇ ಅಂತಂದ. ಇನ್ನೇನದಲ್ಲ ಈ ಟೋಕಿಯೋ ಅಲ್ಲಿ ನಗರ ಅದ, ಟೋಕಿಯೋ ಮತ್ತು ಕಿಯೋಟೋ ಜಪಾನ್ ದೇಶದಲ್ಲಿ ಇರ್ತದ. ಈ ಟೋಕಿಯೋದಿಂದ ಕಿಯೋಟೋವರೆಗಿನ ಮಹಾಮಾರ್ಗದ ರಸ್ತೆ ಇಲ್ಲಿ ವಿಪರೀತ ಬಿಸಿಲದ. ಅದಕ್ಕೆ ಸಾವಿರಾರು ಜನ ಹೋಗೋರು ಬರೋರಿಗೆ ಬಿಸಿಲ ನೆರಳಿನ ಕೊಡ್ತದ. ಇಲ್ಲಿ ಉಷ್ಣತೆ ತಾಪ ಹೆಚ್ಚಾಗ್ಯದ. ಅದಕ್ಕೆ ಹೋಗೋ ಬರುವಂತ ಜನ ಸಮೇತ ನೆರಳಾಗಿ ಹೋಗಬೇಕು. ಅವ್ರ ಜನ ಸಂತೋಷ ಪಡಬೇಕು. ಅವ್ರು ಸಂತೋಷ ಪಟ್ರ ಸಾಕ್ಷಾತ್ ಭಗವಂತ ಸಂತೋಷ ಪಡ್ತಾನ ಅಂತನೇ ಕೆಲಸ ಮಾಡಬೇಕು. ಅದಕ್ಕೆ ರಸ್ತೆ 2 ಬದಿಗೆ ನೀನು ಗಿಡಗಳನ್ನು ಹಚ್ಚಬೇಕಂತ. ಅದಕ್ಕ ನಿನ್ನ ಜೊತೆಗೆ 4 ವಿದ್ಯಾರ್ಥಿನ ಕೊಡ್ತೇನೆ, ಅವ್ರ ತಕೋ ಅಂತ ಆಶ್ರಮದ 4 ವಿದ್ಯಾರ್ಥಿನ ಕರೆದರು. ಹೇಳಿದ್ರು ಈ ಹುಡುಗ ಹೆಂಗೆ ಹೇಳ್ತಾನ ಅವ್ರಂಗ ನೀ ಮಾಡ್ಬೇಕಂತ. ಅವನಿಗೆ ನೀವು ಸಹಾಯ ಮಾಡಬೇಕು. ಆ ಹುಡುಗನಿಗೆ ಕ್ರಿಪ್ಟೋ ಸಸ್ಯನ ಬೆಳೆಸಕ್ ಹಚ್ಚಿದ್ರು, ಕ್ರಿಪ್ಟೋ ಗಿಡಗಳು. ಆತ ತೆಗ್ಗ ತೋಡಿ ಇಡೀ ಕಿಯೋಟೋದಿಂದ ಟೋಕಿಯೋವರೆಗೆ ಅದು ರಾಜಧಾನಿ. ಅದು 2 ಪಕ್ಕಕ್ಕೆ ಆತ ಸಾಲ ಗಿಡವನ್ನು ಹಚ್ಚಿದ. ಇಷ್ಟು ಕೆಲವೇ ವರ್ಷಗಳಿಷ್ಟು ಹೆಮ್ಮರಾಗಿ ಬೆಳೆದು ಇಡೀ ಆ ದೇಶದ ಜನ ಈಗಲೂ ಕೂಡ ಆ ಬಡ ಬಾಲಕನ ನೆನೆಸ್ತಾರ. ಅಷ್ಟು ಸುಂದರ ಆತ ಗಿಡವನ್ನ ಬೆಳೆಸಿದ್ದ. ಆತ ದಿನಾಲು ತನ್ನ ಜೀವನದ ಕೊನೆಯವರೆಗೆ ಆ ಗಿಡಗಳಿಗಾಗಿ ರಕ್ಷಣೆಗಾಗಿ ತನ್ನ ಬದುಕನ್ನು ಸವಿಸಿದ್ದ. ಆ ದೇಶದ ಜನ ಈಗಲೂ ಕೂಡ ಜಪಾನ್ ದೇಶದಲ್ಲಿ ಕಿಯೋಟೋದಿಂದ ಟೋಕಿಯೋವರೆಗೆ ಈ ಮಹಾಮಾರ್ಗದ ಆ ರಸ್ತೆ 2 ಬದಿಗೆ ಕ್ರಿಪ್ಟನ್ ಅಂತ ಗಿಡಗಳದಾವ. ಆ ಗಿಡಗಳನ್ನ ನೋಡಿದ ತಕ್ಷಣ ಆ ಬಡ ಬಾಲಕನೆಲ್ಲ ನೆನಪಾಗ್ತದೆ. ಆ ಬಡ ಬಾಲಕ ಇವತ್ತಿಲ್ಲ, ಆದ್ರೆ ಆ ಗಿಡಗಳು ಇನ್ನೂ ಅದಾವ. ಹಾಗ ಮೆರವೆಂಡದೇವ್ ಹೇಳ್ತಾರ, ಹಾಗ ನಾವು ಜಗತ್ತಲ್ಲಿ ಬದುಕಬೇಕಾಗಿತ್ತಂದ್ರ ನಮಗ ಕೆಲಸ ಮಾಡೋದಕ್ಕಿಂತ ಇನ್ನೊಬ್ಬರು ನೆನೆಸ್ಬೇಕಂತ ಕೆಲಸನ ನಾವು ಮಾಡಬೇಕು. ಅವಾಗ ಆ ಬಡ ಬಾಲಕನಿಗೆ ಸಂತೋಷ ಆಯ್ತು, ಆ ದೇಶದ ಜನರು ಕೂಡ ಸಂತೋಷ ಆಯ್ತು. ಹಾಗ ನಮ್ಮಿಂದ ಏನಾದ್ರೂ ಕೂಡ ಒಳ್ಳೆ ಕಾರ್ಯ ಆಗಬೇಕು, ದೇಶ ಸಮಾಜ ನೆನೆಸಂತ ಕಾರ್ಯ ಆಗಬೇಕು. ಹಂಗಿತ್ತಂದ್ರೆ ನಮ್ಮ ಜೀವನ ಸಾರ್ಥಕ ಆಗಕ್ಕೆ ಶುರು ಆಗ್ತದೆ. ಹಾಗ ಅಪ್ಪರು ಕೂಡ ಮಠದಲ್ಲಿ ಮಾಡ್ತಾ ಇದಾರ. ಎಲ್ಲರಂತ ತಿಪ್ಪಾಗಿ ಬಿದ್ದಂತ 1 ದಿನದ ಮಗು ತಕೊಂಡ್ರು. ಈ ಮಗುವನ್ನ ಯಾರು ಇಲ್ಲ, ತಾಯಿ ಇಲ್ಲ, ತಂದೆ ಇಲ್ಲ, ಅಂತ ಮಗುವನ್ನ ರಕ್ಷಿಸಬೇಕಂತ. ಒಂದಲ್ಲ, ಯಾರ್ಯಾರ ಅನಾಥ ಮಕ್ಕಳು 1 ದಿನದ್ದು 2 ದಿನದ್ದು ಆಶ್ಚರ್ಯ ಅನಿಸ್ತದೆ. ನಾವು ಮನ್ಯಾಗ 4 ಮಕ್ಕಳು ಸಾಕೋದು ಕಷ್ಟ, ಆದ್ರೆ 1 ದಿನದ ಮಗು 2 ದಿನದ ಮಗು ಅಂತ ತೊಟ್ಲಾಗ ಜಪಾನ ಮಾಡೋದು, ಅವ್ನು ಏನೋ ತೊಂದರೆ ಆಗ್ಲಾರ್ದ ನೋಡೋದು, ಅದ್ ಯಾರ್ಯಾರು ನೋಡ್ತಿರ್ತಾರ ಎಲ್ಲರೂ ಕಣ್ಣೀರು ಸುರಿಸ್ತಿರ್ತಾರ. ಅಂತ ಒಳ್ಳೆ ಮಾನವೀಯತೆ ಕಾರ್ಯ. ಹಾಗ ಬೇಕಂತ ನಾವು ನಮಗಾಗಿ ಮಾಡೋದಕ್ಕಿಂತ ಇನ್ನೊಬ್ಬರಿಗಾಗಿ ದುಡಿಬೇಕಂತ. ಅದೇ ನಮ್ಮ ಜೊತೆ ಬರೋದು. ಹಾಗ ಹಸಿ ಆಗಲಿ, ಕೃಷಿ ಆಗಲಿ, ವಾಚಕ ವಾಣಿಜ್ಯ ಮಸಿ ಆಗಲಿ, ತಾ ಮಾಡುವಲ್ಲಿ ಹುಸಿ ಇಲ್ಲದಿರಬೇಕು ಅಂತ. ನಾವು ಮಾಡುವಂತ ಕೆಲಸದಲ್ಲಿ ಅದು ಪ್ರಾಮಾಣಿಕ ಇರಬೇಕು. ಇನ್ನೊಂದು ಮಾತು ಮೆರವೆಂಡದ ಹೇಳ್ತಾರ, ಅದು ಅಸಮಾಕ್ಷಣದ ಬರವು. ಅಸಮಾಕ್ಷ ಅಂದ್ರ ಶಿವ. ನಮ್ಮ ಕೆಲಸ ಹೆಂಗಿರ್ಬೇಕು, ಅದು ಅಸಮಾಕ್ಷದ ಬರವು ಅಂದ್ರೆ ಶಿವನಿಗೆ ಅಲ್ಲಿ ಬರಬೇಕು ಅನಿಸ್ಬೇಕು. ನಮ್ಮ ಕೆಲಸ ನೋಡಿ ಎಷ್ಟು ಜನ ಕೆಲಸ ಮಾಡ್ತಾರಲ್ಲ, ನಾನು ಎಲ್ಲಿ ಹೋಗಬಾರದು, ಅವು ಎಲ್ಲಿ ಕೆಲಸ ಮಾಡ್ತಿದಾರಲ್ಲ ಒಳ್ಳೆ ಕೆಲಸ, ಅಲ್ಲೇ ನಾ ಹೋಗ್ಬೇಕಂತ ಶಿವನಿಗೆ ಅನಿಸ್ಬೇಕು. ಅದು ಅಸಮಾಕ್ಷದ ಬರವು. ಪಶುಪತಿ ಇರುವು, ಪಶುಪಂದಿರ ಶಿವ ಅಂತ ಭಗವಂತಿಗೆ ಅಲ್ಲೇ ಇರಬೇಕಂತ ಅನಿಸ್ಬೇಕು. ದೇವನಿಗೆ ಬರ್ಬೇಕು ಅನಿಸ್ಬೇಕು, ದೇವರಿಗೆ ಅಲ್ಲಿ ಇರಬೇಕು ಅನಿಸ್ಬೇಕು ಅಂತ ನಾವು ಕೆಲಸನ ಮಾಡ್ಬೇಕಂತ ಯಾರು ಹೇಳ್ತಾ ಇದಾರ, ಮೆರಮೆಂಡ ದೇವರು. ಅದು ಪಶುಪತಿ ಇರುವು. ಹಾಗ ಅಂತ ಭಗವಂತನಿಗೆ ಇರಬೇಕು ಅನಿಸ್ಬೇಕು. ಯಾವಾಗ ಅನಿಸ್ಬೇಕು, ಎಲ್ಲಿ ಎಲ್ಲಾ ರೀತಿ ಚಲೋ ಅದ, ಒಳ್ಳೆ ಮಾನವೀಯತೆ ಕಾರ್ಯಗಳದಾವ, ಇನ್ನೊಬ್ರು ಉಣಿಸಂತ ಕಾರ್ಯ ಅದ. ಬ್ಯಾಸ್ಗೆ ಬಿಸಿಲಲ್ಲಿ ಕೆಲವರು ನೀರು ಕೊಡಿಸಂತ ಕಾರ್ಯ ಮಾಡ್ತಾ ಇದ್ದಾರೆ. ಆಶ್ರಮ ಪರಿಸರನ ಸ್ವಚ್ಛಗೊಳಿಸಿದ್ರೆ ಬಂದ್ರೆ ಸಂತೋಷ ಪಟ್ರೆ ನಾವು ಸಂತೋಷ ಇರ್ತೇವೆ ಅಂತ ತಿಳ್ಕೊಂಡು ಆಶ್ರಮನ ಸ್ವಚ್ಛ ಮಾಡುವಂತ ಕೆಲವು ಕೆಲಸ ಮಾಡ್ತಾ ಇದ್ದಾರೆ. ಹಾಗ ಇನ್ನೊಬ್ಬರ ಸಮೇತ ಇದು ಅಸವಾಕ್ಷದ ಬರವು. ದೇವರಿಗೆ ಬರ್ಬೇಕು ಅನಿಸ್ಬೇಕು. ದೇವರಂದ್ರೇನು, ಪ್ರತಿಯೊಬ್ಬರು ಎತ್ತರ ಜೀವ ತತ್ರ ಶಿವ. ಏನೆಲ್ಲಾ ಭಕ್ತರಿಗೆ ಬರ್ಬೇಕು ಅನಿಸ್ಬೇಕು. ಯಾಕಪ್ಪ ಎಲ್ಲಾ ಬರೀ ಕಸ ಎಲ್ಲಾ ಅದ, ಇಲ್ಲಿ ಹೋಗಬಾರ್ದು ಹಿಂಗ ಅನಿಸ್ತಾರ, ಅಸಮಾಕ್ಷದ ಹೋಗು. ಆದ್ರೆ ಎಲ್ಲಾ ಸ್ವಚ್ಛದ ಅಲ್ಲಿ ಬರ್ಬೇಕು ಅನಿಸ್ಬೇಕು. ಅದು ಅಸಮಾಕ್ಷದ ಬರವು ಅಂದ್ರೆ ಭಗವಂತಗೆ ಬರ್ಬೇಕು ಅನಿಸ್ಬೇಕು. ಪಶುಪತಿ ಇರವು, ದೇವರಿಗೆ ಅಲ್ಲೇ ಇರಬೇಕು ಅನಿಸ್ಬೇಕು. ಹಾಗ ಎಲ್ಲೆಲ್ಲಿ ಮಾಡಬೇಕು, ಮನೆಯಲ್ಲಿ ಕೂಡ ಮಾಡಬೇಕು. ಹಂಗ ನಮ್ಮ ಮನೆಗಳು ಹೆಂಗ ಇರ್ಬೇಕಂದ್ರ ದೇವರಿಗೆ ಮನ್ಯಾಗ ಬರ್ಬೇಕು ಅನಿಸ್ಬೇಕು, ದೇವರಿಗೆ ಮನ್ಯಾಗ ಇರಬೇಕು ಅನಿಸ್ಬೇಕು. ಹಂಗ ಕೆಲಸ ಮಾಡ್ಬೇಕಂತ ಹೇಳ್ತದ. ದೇವರಿಗೆ ಅಂದ್ರೆ ಗುರುಗಳ ಮನೆಗೆ ಬಂದ್ರ ಹೋಗ್ಬೇಕು ಅನಿಸ್ಬೇಕು. ಅಪ್ಪರು ಬರ್ತಾ ಇದಾರೆ ಅಂತ ತಿಳ್ಕೊಂಡು ಆಗಿಂದಾಗ ಔಷಧ ಕಸ ಗುಡಿಸೋದಲ್ಲ. ಅಪ್ಪರು ಯಾವಾಗ ಬರಲ್ಲ, ಮನೆ ಸ್ವಚ್ಛದ, ಇದು ದೇವರ ಮನೆ, ಇದು ಗುರುವಿನ ಮನೆ, ಹಂಗಿರ್ಬೇಕಂತ. ಯಾವ ಬಟ್ಟೆ ಎಲ್ಲಿರ್ಬೇಕು ಅಲ್ಲೇ ಇರಬೇಕು.
ಯಾವ ಕಸಬರಿಗೆ ಎಲ್ಲಿರ್ಬೇಕು ಅಲ್ಲೇ ಇರಬೇಕು, ಏನ ಸಾಮಾನ್ಯ ಎಲ್ಲಿರ್ಬೇಕು ಅಲ್ಲೇ ಇರಬೇಕು. ಕೆಲಸ ಕುಶಲವಾಗಿರ್ಬೇಕಂತ. ಕೆಲಸ ಮಾಡೋ ಕೆಲಸ ಕುಶಲ ಇರಬೇಕು. ಏನ್ ಎಲ್ಲಿರ್ಬೇಕು ಅಲ್ಲೇ, ಕಸಬರಿಗೆ ಹೆಂಗ್ ಇಡ್ಬೇಕು ಹಂಗೆ ಇಡ್ಬೇಕು. ಕಸ ಗೂಡಿಸಿ ಕಸಬರಿ ಹೀಗೆ ಇಡೋದಲ್ಲ, ಅಥವಾ ಮುಂದೆ ಕಸ ಗೂಡಿಸ್ತಿರೋದಲ್ಲ, ಅದು ಮೇಲೆ ಮಾಡಿರ್ಬೇಕು. ಹೀಗೆ ಇಟ್ರೆ ಅದು ಬಾಡಿ ಇಟ್ಟು 2 ದಿವಸ ಕಸ ಗುಡಿಸಕ್ ಬರೋದಿಲ್ಲ ಅಂತ. ಹಾಗ ನಾವು ಮಾಡುವಂತ ಕೆಲಸದಲ್ಲಿ ಕೌಶಲ್ಯ ಇರ್ಬೇಕಂತ. ನಾವ್ ಎಷ್ಟು ಕೆಲಸ ಮಾಡ್ತೇವಲ್ಲ, ಎಷ್ಟು ಕುಶಲತೆಯಿಂದ ಮಾಡ್ತೇವೆ ಬಹಳ ಮುಖ್ಯ ಅಂತ. ಹಾಗ ನಾವು ನೋಟಿಗೆ ಏನೇ ಇರಲಿ, ಬಟ್ಟೆ ಹಿಡಿದಿತ್ತು, ಬಟ್ಟೆ ಮಡಿಸಿ ಸರಿಯಾಗಿ ಇಟ್ಟಿರ್ಬೇಕಂತ. ಹಾಗೆಲ್ಲೋ ಬಟ್ಟೆ ಒಗೆದಲ್ಲ ಅಂತ. ಏನೇ ಇರಲಿ, ಮಲಗೋ ಚಾಪಿ ಇರಬಹುದು, ಕೂಡೋ ಚಾಪಿ ಇರಬಹುದು, ಅದು ಹೆಂಗ್ ಇಡ್ಬೇಕು ಹಾಗೆ ಇರ್ಬೇಕಂತ. ಕತ್ಲಿ ಇಟ್ಟಿರ್ತಕ್ಕಂಥ ಅಂತ ಕತ್ಲಾಗ ಹೋಗಿ ನನಗೆ ಸಿಗಬೇಕು ವಸ್ತು ಅಂತ. ಬೆಳಕಿಲ್ಲ ಅಂದ್ರೆ ಸಮೇತ ನಾವು ಹೋಗಿ ಅಂತ ವಸ್ತುನ ತರಬಹುದು ಅಂತ ಗೊತ್ತಿರಬೇಕು. ಅಷ್ಟರ ಮಟ್ಟಿಗೆ ನಾವು ಕೆಲಸ ಮನ್ಯಾಗ ಶಿಸ್ತಿರ್ಬೇಕಂತ. ಹಾಗ ಮನ್ಯಾಗ ಯಾವುದೇ ಇರಬಹುದು, ಏನೇ ಸಾಮಾನು ಇರಬಹುದು, ಪ್ರತಿಯೊಂದು ಸಾಮಾನು ಎಷ್ಟದ ಅಷ್ಟೇ ಸ್ವಚ್ಛ ಇರಬೇಕು, ಅಷ್ಟೇ ಶಿಸ್ತಿರ್ಬೇಕು. ಇದಕ್ಕೆ ಕುಶಲ ಕರ್ಮ ಅಂತಂತಾರೆ. ಇದು ಕುಶಲ ಕಾಯಕ ಅಂತ. ಮಾಡೋ ಕೆಲಸದಲ್ಲಿ ಕೌಶಲ್ಯ ಇರ್ಬೇಕಂತ. ಏನೇ ಇರಬಹುದು, ಒಂದು ಸಾಮಾನ್ಯ ಸಣ್ಣ ಸಣ್ಣ ವಸ್ತುಗಳ ಸಮೇತ ಯಾವ ವಸ್ತು ಎಲ್ಲಿರ್ಬೇಕು ಹಾಗೆ ಇಡಬೇಕು. ಘಡಾಳ ಎಲ್ಲಿರ್ಬೇಕು ಅಲ್ಲೇ ಇರಬೇಕು. ಒಂದರ ಅಷ್ಟು ಶಿಸ್ತಿಟ್ರಲ್ಲ, ಸಾಮಾನು ಬಹಳಷ್ಟು ಇರಲಾಕ, ಅದರ ಚಿಕ್ಕ ಜಾಗ ಇರಲಿ, ಅದರ ಸಾಮಾನ ಶಿಸ್ತಿರ್ಬೇಕಂತ. ಆಗ ಮನ್ಯಾಗ ವಿದ್ಯಾರ್ಥಿಗಳು ನೋಟಕ್ಕೆ ಇರ್ತದೆ, ಹೆಂಗಿರ್ಬೇಕು ಹಾಗೆ ಇರಬೇಕು. ಬ್ಯಾಗ್ ಹೆಂಗಿರುತ್ತೆ ಹಾಗೆ ಇರಬೇಕು. ಆಗ ಪ್ರತಿಯೊಂದು ಸಾಮಾನು ಎಷ್ಟೇ ಸಾಮಾನು ಇರಲಿ, ಅದರ ಸಾಮಾನು ಮಾತ್ರ ಸುಂದರವಾಗಿರ್ಬೇಕಂತ. ಅಷ್ಟೇ ಶಿಸ್ತಿಂದ ಕಾಣ್ತಿರ್ಬೇಕು. ಇದು ಕುಶಲ ಕಾಯಕ. ಹಾಗ ಮೆರೆಮಂಡಲಿ ಹೇಳ್ತಾರೆ, ನಾವು ಏನೇ ಕೆಲಸ ಮಾಡಲಿ ಭಗವಂತಿಗೆ ಅನಿಸ್ಬೇಕು. ಈ ಕೆಲಸ ನೋಡಿ ಅಲ್ಲಿ ಬರ್ಬೇಕು ಅನಿಸ್ಬೇಕು, ಅಷ್ಟೆಲ್ಲ ಅಲ್ಲಿ ಇರಬೇಕು ಅನಿಸ್ಬೇಕಂತ. ಏನಪ್ಪಾ ಮನೆ ಎಲ್ಲಾ ಅಸ್ತವ್ಯಸ್ತ ಅದ, ಎಲ್ಲಾ ಕಸ ಅದ, ಮನೆಗೆಲ್ಲಾ ಜಾಳಿಗೆ ಅದ, ಎಲ್ಲಾ ಕಡೆ ಧೂಳ ಅದ, ಎಲ್ಲಾ ಕಡೆ ಸಾಮಾನು ಬಿದ್ದಾವ, ಅಲ್ಲಿ ಹೋಗಬಾರದು. ಅಲ್ಲಿ ಇರೋದು ದೂರ ಇರುತ್ತೆ, ಹೋಗಬಾರ್ದು ಅನ್ಸಿದ್ರೆ ಇರೋದು ಪ್ರಶ್ನೆ ಇಲ್ಲ ಅಂತ. ಹಾಗ ಅಪ್ಪರ ಮನೆಗೆ ಯಾರೋ ಬರ್ತಾರೆ, ಬರ್ರಿ ಅಪ್ಪರು ಬಂದಿರಂತ. ಅಪ್ಪರ ಪಕ್ಕದ ಮನೆಗೆ ಬಂದಿರ್ತಾರ, ಪಕ್ಕದ ಮನೆಗೆ ಬಂದಾರ, ನಮ್ಮ ಮನೆಗೆ ಪಾದ ಹಾಕ್ರ ಅಂತಾರ. ಬರಲ್ಲ ಅಂತ ತಿಳ್ಕೊಂಡು ಕರೆದಿರ್ತಾರ, ಮತ್ತೆ ಬಾಳೆ ಕರಲ್ಲ ಅಂತ ತಿಳ್ಕೊಂಡು ಆಯ್ತು ಅಂತಂತಾರ. ಅಪ್ಪರು ಬರ್ತಾರ, ಅವನ ಆ ಕಡೆ ಕಡೆ ಓಡು, ಈ ಕಡೆ ಓಡು, ಸಾಮಾನ್ ಎಲ್ಲಾ ಅಸ್ತವ್ಯಸ್ತ. ಯಾಕೆ ದಿನಾ ಸ್ವಚ್ಛ ಇಟ್ರೆ ಹಂಗೆ ಬರೋ ಪ್ರಸಂಗ ಬರಲ್ಲ ಅಂತ. ಹಾಗ ಅಪ್ಪರು ನೋಡಿದ್ರೆ ಎಷ್ಟು ಮನೆ ಸ್ವಚ್ಛ ಇಟ್ರಲ್ಲ, ಅಪ್ಪರು ಅಂದ್ರ ದೇವ್ರು ಸಂತೋಷ ಪಟ್ಟಂಗಂತ. ಹಾಗ ಅವ್ರು ಸಂತೋಷ ಪಟ್ರಂದ್ರೆ ಭಗವಂತ ಅಲ್ಲೇ ಉಳಿದಾನಂತ. ಎಷ್ಟು ಚಲೋ ಮನೆ ಸ್ವಚ್ಛ ಇಟ್ರಿ, ಎಷ್ಟು ಸುಂದರ ಇಟ್ರಿ, ಏನ್ ಮನೆ ಎಷ್ಟು ಚಲೋ ಬೆಳೆಸಿರಿ, ಸುತ್ತಮುತ್ತ ಹೂವಿನ ಗಿಡಗಳು ಅದಾವ, ಮನೆ ಎಷ್ಟೆಲ್ಲಾ ಸ್ವಚ್ಛದ, ಮನೆಯಲ್ಲಿ ಎಷ್ಟೆಲ್ಲಾ ಗಾಳಿ ಬೆಳಕದ, ಮನೆಯಲ್ಲಿ ಶಾಂತ ವಾತಾವರಣ ಅದ, ಸಾಕು. ಈ ಮನೆ ನೋಡಿದ್ರೆ ಬಹಳ ಮಹಾಮನೆ ಅನಿಸ್ತದ, ಬಸ್ಸನ ಮನೆ ಅನ್ಸಕ್ ಶುರು ಆಗ್ತದ. ಹಿಂಗಪ್ಪರ ಅಂದ್ರ ಪಶುಪತಿ ಇರು, ಆ ಮನ್ಯಾಗ ಭಗವಂತ ಅದಾನಂತ ತಿಳ್ಕೋಬೇಕು. ಇಂಥ ಮನೆ ನೋಡಿ ಯಾಕರಪ್ಪ ಈ ಮನ್ಯಾಗ ಬಂದೆ ಅನಸ್ತು, ಭಗವಂತ ಹೋದಂತ ಅರ್ಥ. ಹಾಗ ಮೆರೆಮೆಂಡಲಿ ಹೇಳ್ತಾರ, ನಮ್ಮ ಮನೆ ಹೆಂಗ್ ಇರ್ಬೇಕಂದ್ರ ಭಗವಂತನಿಗೆ ಇರಬೇಕು ಅನಿಸ್ಬೇಕು, ಭಗವಂತನಿಗೆ ಮನ್ಯಾಗ ಇರಬೇಕು ಅನಿಸ್ಬೇಕು. ಹಂಗ ನಾವು ಮನೆಯನ್ನ ಕಟ್ಟಬೇಕು. ಮನೆ ದೊಡ್ಡ ಮನೆ ಇದ್ದ ಪ್ರಶ್ನೆ ಇಲ್ಲ, ಮನೆ ಸಣ್ಣ ಮನೆ ಇದ್ದ ಪ್ರಶ್ನೆ ಇಲ್ಲ. ಮನೆ ಗುಡಿಸಲೇ ಇರಲಿ, ಮನೆ ಅರಮನೆ ಇರಲಿ, ಆದ್ರೆ ಮನೆ ಭಗವಂತನಿಗೆ ಪ್ರಿಯಾಗಿ ಮನೆ ಇರಲಿ ಅಂತ ಅಷ್ಟು ಮನೆ ನಾವು ಕಟ್ಟಬೇಕು. ಹಾಗ ಮನ್ಯಾಗ ನಾವು ಹಸಿನೆ ಮಾಡ್ಲಿ, ಕೃಷಿನೇ ಮಾಡ್ಲಿ, ವಾಚಕನೇ ಮಾಡ್ಲಿ, ವಾಣಿಜ್ಯ ಮಾಡ್ಲಿ, ಮಸಿನೇ ಮಾಡ್ಲಿ, ಆ ಮನ್ಯಾಗ ಕುಂತು ನಾವು ಏನೇ ಕೆಲಸ ಮಾಡ್ಲಿ, ದೇಶವನ್ನೇ ಮಾಡ್ಲಿ ಅಥವಾ ಕೃಷಿನೇ ಮಾಡ್ತಿರ್ಲಿ, ಅಥವಾ ಹಸಿ ಆಗಲಿ, ಕೃಷಿ ಆಗಲಿ, ವಾಣಿಜ್ಯವಾಗಲಿ, ವಾಣಿಜ್ಯ ಅಂದ್ರೆ ವ್ಯಾಪಾರ ಮಾಡ್ಲಿ, ಮಸಿ ಆಗಲಿ, ಮಸಿ ಅಂದ್ರೆ ಬರಹ, ಬುದ್ಧಿ ಕೆಲಸ ಮಾಡ್ಲಿ. ಹಾಗ ನಾವು ಬರಹಗಾರ ಆಗಿರ್ಲಿ ಅಥವಾ ಬುದ್ಧಿಯಲ್ಲಿ ಏನಾದ್ರೂ ಒಳ್ಳೆ ಕೆಲಸ ಮಾಡ್ತಿರ್ಲಿ, ನಮ್ಮ ಉದ್ಯೋಗ, ವ್ಯಾಪಾರ, ಶಿಕ್ಷಣ, ನೌಕರಿ ಏನೇ ಇರಲಿ, ನಮ್ಮ ಕಾಯಕ ಯಾವುದೇ ಇರಲಿ, ಅದ್ರ ಕೆಲಸ ಹೇಗಿರ್ಬೇಕಂದ್ರ ಅದು ಹುಸಿ ಇಲ್ಲದಿರಬೇಕು, ಅದು ಅಸವಾಕ್ಷದ ಬರು ಆಗಿರಬೇಕು, ಪಶುಪತಿ ಇರುವ ಆಗಬೇಕು. ಹಿಂಗಿತ್ತಂದ್ರ ಏನಾಗ್ತಿತ್ತು, ಐಘಟ ದೂರ ರಾಮೇಶ್ವರ ಲಿಂಗವು ತಾನೇ ಅಂತ. ಎಷ್ಟು ಒಳ್ಳೆ ಮಾತನ್ನ ಹೇಳ. ಹಾಗ ರಾಮೇಶ್ವರ ಲಿಂಗ ಮತ್ತೇನಿಲ್ಲ, ನೀವೇ ಆಗಿ ಬಿಡ್ತಾರಂತ. ಇಲ್ಲಿ ಭಗವಂತ ಇರಾಕ್ ಶುರು ಆಗ್ತಾನೆ ಅಂತ ಭಗವಂತ ಮನ್ಯಾಗ ಇದ್ದವರು ನಾವು ಕೂಡ ಭಗವಂತನೇ ಆಗಿ ಬಿಡ್ತೇವಂತ. ಹಾಗ ಇವತ್ತಿನಂತ ಮೆರೆಮೆಂಡ ದಿನ ಸಂದೇಶ ಕೊಡ್ತಾರಂತ ನಾವು ಕೆಲಸವನ್ನ ಮಾಡಬೇಕು. ಕೆಲಸ ಹೆಂಗ ಮಾಡಬೇಕು, ಎಷ್ಟದನ್ನ ಭಗವಂತ ಕೊಟ್ಟಂತ ನಾವು ಕಟ್ಟಂತ ಮನೆ ಅದ, ಆ ಮನೆಯನ್ನ ಸುಂದರಗೊಳಿಸಬೇಕು. ಆ ಮನೆ ಸುತ್ತಮುತ್ತ ಪರಿಸರ ಕೂಡ ಸುಂದರಗೊಳಿಸಬೇಕು. ಹಿಂಗಿತ್ತಂದ್ರ ಪ್ರತಿಯೊಬ್ಬರು ತನ್ನ ಮನೆಯಾಗಿ ಕಸ ತೆಗೆದು ಇನ್ನೊಬ್ಬರ ಮನ್ಯಾಗ ಹಾಕಬಾರದಂತ. ಅವಾಗ ಅವ್ರೇನ್ ಮಾಡ್ತಾರ, ಅವ್ರ ಮನೆಯಿಂದ ಕಸ ತೆಗೆದು ನಮ್ಮ ಮನೆಯಿಂದ ಹಾಕಕ್ ಶುರು ಮಾಡ್ತಾರ. ಅವಾಗ ಪರಸ್ಪರ ಏನಾಗಕ್ಕೆ ಶುರು ಆಗ್ತತ್ತು, ಕಸಮಯ ಆಗಕ್ ಶುರು ಆಗ್ತದೆ. ಅದಕ್ಕೆ ನಮ್ಮ ಮನೆ ಕಸ ನಾವೇ ಸ್ವಚ್ಛ ಮಾಡೋದು. ಹಾಗ ಪ್ರತಿಯೊಬ್ಬರು ಹಿಂಗ್ ಮಾಡಕ್ ಶುರು ಅದೇನಾಗ್ತತ್ತು, ಸುತ್ತಮುತ್ತೆಲ್ಲಾ ಸ್ವಚ್ಛ ಆಗಕ್ ಶುರು ಆಗ್ತದೆ. ಸುತ್ತಮುತ್ತ ಸ್ವಚ್ಛ ಆಯ್ತು, ನಮ್ಮ ಜೀವನ ಸುಖವೇ ಆಗಕ್ ಶುರು ಆಗ್ತದೆ. ಹಾಗೆ ಇಲ್ಲಿ ಸ್ವಚ್ಛತೆ ಅಲ್ಲೇ ಭಗವಂತ ಇರಾಕ್ ಶುರು ಆಗ್ತಾನೆ. ಹಾಗ ಭಗವಂತ ಮನೆಯಾಗ ಇರಬೇಕಾಗಿತ್ತಂದ್ರೆ ಏನ್ ಮಾಡಬೇಕು, ಇಂಥ ಒಳ್ಳೆ ಸುಂದರ ಕಾರ್ಯ ಮಾಡಬೇಕು. ಇಂಥ ಸುಂದರ ಕಾರ್ಯ ಏನಾಗ್ತದೋ ಅದು ಭಗವಂತನಿಗೆ ಪ್ರಿಯ ಆಗ್ತದೆ.
ಅವ ಇಂಥ ಭಗವಂತನಿಗೆ ಪ್ರಿಯವಾದಂತ ಕಾರ್ಯವನ್ನ ಮಾಡ್ತಾ ಹೋದಂಗ ನಮ್ಮ ಜೀವನ ಮೆರವಿಂಡದ ಹೇಳ್ದಂಗ ಅದು ಐಘಟ್ಟು ದೂರ ರಾಮೇಶ್ವರ ಲಿಂಗವು ತಾಯಿ ಆಗ್ತಾನೆ ಅಂತ ಐಘಟ್ಟು ದೂರ ರಾಮೇಶ್ವರ ಲಿಂಗ ನಾವು ಆಗಂಗ ಕೆಲಸ ಏನೇ ಇರಲಿ, ನಮ್ಮ ದುಕಾನ್ ಇರಲಿ, ನಮ್ಮ ದುಕಾನದಲ್ಲಿ ಏನೇ ಸಾಮಾನ್ಯದಲ್ಲಿ ಸಮೇತ ಸುಂದರ ಇರಬೇಕು. ಆ ಹಟಲ್ ಇರಲಿ, ಏನೇ ಇರಲಿ, ಅದರಲ್ಲಿ ಏನು ಬಂದ್ರೆ ಸಮೇತ ಅನಿಸ್ಬೇಕು, ಇಲ್ಲೇ ಕೂಡ್ಬೇಕು ಅನಿಸ್ಬೇಕು, ಇಲ್ಲೇ ಉಣ್ಬೇಕು ಅನಿಸ್ಬೇಕು. ಹಂಗ ನಾವು ಪ್ರತಿಯೊಂದು ಮಠ, ಆಶ್ರಮ, ನಮ್ಮ ಪರಿಸರ ಏನೇ ಇರಲಿ, ನಮ್ಮ ಶಾಲೆ ಏನೇ ಇದ್ರೆ ಸಮೇತ ಭಗವಂತನಿಗೆ ಅನಿಸ್ಬೇಕು. ಎಷ್ಟು ಚಲೋ ಇಟ್ಟಾರಲ್ಲ, ಇಲ್ಲಿ ಇರಬೇಕು ಅನಿಸ್ದೇವಿ, ಅದು ಭಗವಂತನಿಗೆ ಪ್ರಿಯವಾದ ಕೆಲಸ. ಹಾಗೆ ನಾವು ಏನು ಕೆಲಸ ಮಾಡ್ಬೇಕಂದ್ರೆ ಭಗವಂತನಿಗೆ ಪ್ರಿಯ ಆಗಂಗ ಕೆಲಸ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತಂತ ಮಾತನ್ನ ಹೇಳುತ್ತಾ, ಮತ್ತೆ ಈ ನುಡಿಗಾಡ್ಲಿಕ್ಕೆ ಪ್ರೇರಣೆ ಕೊಟ್ಟಂತ ಪರಂ ಪೂಜನೀಯ ಉಭಯ ಅಪಗಳ ಚರಣಕ್ಕೆ ವಂದಿಸಲು ಭಕ್ತಿಯ ಶ್ರವಣಶಾರ್ಥ. ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಸದ್ಗುರುಗಳನ್ನ ಸ್ಮರಿಸಿಕೊಂಡು ಪೂಜ್ಯರಿಗೂ ತಮ್ಮೆಲ್ಲರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು. ಗುರುಗಳು ನಿಮ್ಮ ಅಡಿಗೆ ಮನೆ, ಮಠ, ಆಶ್ರಮ ಎಲ್ಲನೂ ಹೆಂಗಿರ್ಬೇಕಂತ ಹೇಳಿದ್ರು. ನೀವು ಹೋಗಿ ನೀವು ತಿದ್ದುಕೊಂಡ್ರೆ ಅವ್ರ ಪ್ರವಚನ ಸಾರ್ಥಕ ಐತೆ. ಒಂದ್ಸಲ ನಾವು ಸರ್ಪ್ರೈಸ್ ಮನೆಗೆ ಹೋದೆ, ಒಂದು ಅಪ್ಪರು ಬಂದ್ರೆ ಅವರೇ ಹಿಂಗ್ ಭಯ ಮಾಡ್ಕೊಂಡು ಅದ್ರ ಮ್ಯಾಲ ಒಂದ್ ಏನಾರ ಬೆಡ್ಶೀಟ್ ಹಾಕ್ಬಿಡ್ತಾರ. ಒಬ್ರ ಮನೆ ಪೂಜಾಕ್ ಹೋಗಿದ್ವಿ. ಪೂಜಾಕ್ ಹೋದ್ರು ಕರೆಂಟ್ ಹೋಯ್ತು. ಕರೆಂಟ್ ಹೋದ್ರಕ್ಕೆ ಹಿಂಗ ಡಬ್ಬಿ ಹುಡುಕ್ಲಾಕ್ ಹಿಂಗ್ ಚಪ್ಪಸ್ಲತ್ತಾಳ. ಅಲ್ಲೊಂದ್ ತುದಿ ಒಂದು ಕಾಜಿನ ಭರಣಿ ಇತ್ತು. ಹಿಂಗ್ ಚಪ್ಪಳಿದಾಗ ಭರಣಿ ಕೆಳಗೆ ಬಿತ್ತು ಅಳ್ಳ ಅಂತ. ಅವಕ್ಕೆ ಅಂತ ಗುರುಗಳು ಬಂದ್ರು ಶನಿ ಬಿಡೋದು ನೋಡ ಅನ್ಕೊಳ್ಳುತ್ತೆ. ನನ್ನ ತಾಯಿ, ಶನಿ ನೀ ಇದ್ದಿ, ನೀನೇ ಶನಿ ಇದ್ದಿ, ಶನಿಯಲ್ಲಿ ಇಲ್ಲ. ಯಾಕೆ ನೀ ಶನಿ ಅಂದ್ರೆ ಯಾವ ವಸ್ತು ಎಲ್ಲಿ ಇಡಬೇಕು ಅಲ್ಲಿ ಇಟ್ರೆ ಅದು ತಂತಾನೆ ಸಿಕ್ತು. ಅದಕ್ಕೆ ಶಿಸ್ತು ಅಂತಾರ, ಡಿಸಿಪ್ಲಿನ್ ಅಂತಾರ, ಅಚ್ಚುಕಟ್ಟಾಗಿರ್ತದ. ಆ ಒಬ್ಬೊಬ್ಬರ ಮೇಲೆ ನೋಡ್ಬೇಕು, ಅದು ಯಾವ ಬೇಕಂದ್ರೆ ಆ ನೇರ ಹೋಗಿ ಅದು ತಂದು ಕೊಡ್ತಾರ. ಹಂಗೆ ಶಿಸ್ತು ಅದೊಂದು ಕಲೆ. ಹಂಗೆ ಇದಕ್ಕೆ ಅವತ್ತ ಗುರುಗಳು ಬಹಳ ಚಂದ ಹೇಳಿದ್ರು. ಅಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಬದುಕಿನಲ್ಲಿ ಯಾರು ಸ್ವಲ್ಪ ಈ ಆಧ್ಯಾತ್ಮದ ಕಡೆ ಮುಖ ಮಾಡ್ತಾರ, ಇದೆಲ್ಲ ತಂತಾನೆ ಬರ್ತದೆ. ನಮ್ಮ ಚಿತ್ತ ಹೆಂಗಿರಬೇಕು ಅಂದ್ರೆ ಸ್ವಲ್ಪ ದೈವೀ ಕಡೆ ಇರಬೇಕು, ಗುರುವಿನ ಕಡೆ ಮುಖ ಮಾಡಬೇಕು. ಹೆಂಗ ಗಡಿಗೆ ಮಾಡ್ಬೇಕಾದ್ರ ಏನ್ ಬೇಕು? ಮಣ್ಣು ಬೇಕು. ಗಡಿಗೆ ಮಾಡ್ಬೇಕಾದ್ರೆ ಮಣ್ಣಿದ್ರೆ ಗಡಿಗೆ ಮಾಡ್ಲಕ್ ಸಿಗ್ತದ, ಬರ್ತದ. ಆಭರಣ ಮಾಡ್ಬೇಕಾದ್ರೆ ಏನ್ ಬೇಕು? ಹೊನ್ನು ಬೇಕು, ಬಂಗಾರ ಬೇಕು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ಶಿವ ಪಥವ ನರಿವಡೆ ಗುರು ಪಥವೇ ಮೊದಲು. ಎರಡು ಪಥ ಇರ್ತಾವ. ಶಿವಪಥ ಅಂದ್ರೇನು? ಒಳ್ಳೆ ದಾರಿ, ಒಳ್ಳೆ ದಾರಿ. ಶಿವಪಥವ ನರಿವಡೆ ಗುರುಪಥವೇ ಮೊದಲು. ಆ ಒಳ್ಳೆ ದಾರಿ ನಮಗ್ ಸಿಕ್ತು ಅಂದ್ರೆ ಆ ಒಳ್ಳೆ ದಾರಿಗಳು ಎರಡು ಇರ್ತಾವ ಎಲ್ಲ ಕಡೆ. ಒಂದು ಆ ಮಾರ್ಗದಾಗ ಒಂದು ಲೌಕಿಕದಾಗ ಮಗ್ನಾಗಿ ಎಲ್ಲನೂ ಮರ್ತು ಬಿಡೋದಕ್ಕ ಅದು ಒಂದು ದಾರಿ. ಪ್ರವಚನ ಇರ್ಲಿ, ಗುರುಗಳು ಇರ್ಲಿ, ಹಿರುಗಳು ಇರ್ಲಿ, ಪೂಜಾ ಇರ್ಲಿ, ಪುನಸ್ಕಾರ ಏನು ಗೊತ್ತಿರಲ್ಲ ಅವ್ರಿಗೆ, ಏನು ಗೊತ್ತಿರಲ್ಲ. ಬರೇ ಅದ್ರಾಗೆ ಮಗ್ನ ಇರ್ತಾರ. ಆದ್ರ ಇನ್ನು ಕೆಲವರು ಇರ್ತಾರ ಹೆಂಗೆ, ಈ ಮಕ್ಕಳು, ಕೆಲವು ಮಕ್ಕಳು ಹೆಂಗಿರ್ತಾರ ಅಂದ್ರ ಸ್ವಲ್ಪ ಆಟದ ಸಾಮಾನು ಒಂದಿಟ್ಟು ತಿಲ್ಲ ಕೊಟ್ರೆ ಅದರ ಮಗ್ನ ಆಯ್ತಾವ. ತಾಯಿನೂ ಮರಿತಾವ, ಎಲ್ಲನೇ ಮರಿತಾವ.
ಒಂದೊಂದು ಮಕ್ಕಳು ಇರ್ತಾರೆ, ಅದು ಏನು ಕೊಟ್ಟರು ಅದು ಬಿಸಾಕ್ತಾರ, ನಂಗೆ ತಾಯಿನೇ ಬೇಕಂತ ಹಠ ಹಿಡಿತಾರೆ. ಅದು ಕೊಟ್ಟರು ಅದು ಹಾರು ಹಿಡಿತಾವ ಮಕ್ಕಳು, ಇದು ಕೊಟ್ಟರು ಇದು ಹಾರು ಹಿಡಿತಾರೆ, ತಾಯಿನೇ ಬೇಕಂತ ಹಿಡಿತಾರೆ. ಹಂಗ ಕೆಲವರು ಲೌಕಿಕದಾಗ ಮಗ್ನ ಆಗ್ತಾರ, ಇನ್ನು ಕೆಲವರು ನಿಮ್ಮಂಗ ಪ್ರವಚನಕ್ಕೆ ಬಂದು ಆಧ್ಯಾತ್ಮ ಕಡೆ ಮುಖ ಮಾಡ್ತಾರೆ. ಈ ಕಡೆ ಮುಖ ಮಾಡಿದವರು ಅದೇ ಬಸವಣ್ಣವ್ರು ಹೇಳೋದ್ರಿಂದ ಗುರುಪಥ. ಇದು ಶಿವಪಥವ ನರಿವಡೆ ಗುರುಪಥವೇ ಮೊದಲು. ಶಿವಪಥಕ್ಕೆ ಬರ್ಬೇಕಾದ್ರೆ ನಮ್ಗೇನ್ ಬೇಕಪ್ಪ? ಗುರುಪಥ ಬೇಕು. ಮತ್ತೆ ಇಲ್ಲಿ ಬಂದ್ರಿ, ಇಲ್ಲಿ ಸಂಸ್ಕಾರ ಇತ್ತು, ನಮ್ಗೇನಿದ್ರು ಎಂಥ ಪ್ರಸಂಗದಲ್ಲೂ ನಾವು ಆನಂದ ಇರ್ತು. ಆ ಪಥ ಹಂಗ ಕಲಿಸ್ಕೊಡ್ತು, ಅದು ಹಂಗ ನಮಗ್ ಕಲಿಸ್ಕೊಡ್ತು. ನಮ್ಮ ಬದುಕನ್ನ ರೂಪಿಸ್ತದದು, ನಮ್ಮ ಬದುಕನ್ನ ದೈವಿ ಮುಖವಾಗಿ ಮಾಡ್ತದದು. ಒಬ್ರು ಸತಿಪತಿಗಳಿದ್ರು, ಬಹಳ ತಮ್ಮ ಕಾಯಕಾಯ್ತು, ತಾವಾಯ್ತು, ಧರ್ಮ, ಅಧ್ಯಾತ್ಮ, ದಾಸೋಹ, ಸತ್ಸಂಗ ಆರಾಮಾಗಿರ್ತಿದ್ರು. ಅವ್ರ ಮೇಲೆ ಒಂದು ಒಳ್ಳೆ ಕುದುರೆ ಇತ್ತು, ಚಲೋ ಕುದುರೆ ಇತ್ತು. ಆ ಕುದುರೆ ಮೇಲೆ ಕುಂತು ಆ ಕಡೆ ಈ ಕಡೆ ತಿರುಗಾಡ್ತಿದ್ರು, ಏನಾರ ಹೋಗೋದ್ ಬರೋದ್ ಮಾಡ್ತಿದ್ರು. ಆ ಕುದುರೆ ಲಕ್ಷಣ ಬಹಳ ಚಲೋ ಇತ್ತು. ಎಲ್ಲರೂ ಕೇಳತ್ತಿರ, ಆ ಕುದುರೆ ಎಲ್ಲರೂ ಕೇಳತ್ತಿರು, ಇದು ಮಾರ್ತೇನಪ್ಪ, ಇದು ಮಾರ್ತೇನು. ಇಲ್ರಿ, ನಾ ಮಾರ್ಲಕ್ಕೇನ್ ತಂದಿಲ್ಲ, ನಾನು ಖುಷಿಯಾಗಿ ತಂದೀನಿ ಅಂದ್ರು. ಅವಾಗ ಅಲ್ಲಿಂದ ದೊಡ್ಡ ದೊಡ್ಡ ಜನ ಎಲ್ಲ ಊರ್ ಗೌಡ್ರು ಕೇಳಿದ್ರು, ಅವ್ರು ಕೇಳಿದ್ರು, ಇವ್ರು ಕೇಳಿದ್ರು, ತಾಲೂಕಿನವ್ರೆಲ್ಲ ಕೇಳಿದ್ರು. ಯಾರು ಕೇಳಿದ್ರು ನಾವು ಕೊಡಲ್ಲಪ್ಪ ಅಂತ ಹೇಳಿದ್ರು. ನನ್ನ ಸಂತೋಷಕ್ಕೆ ನಾನು ತಂದೀನಿ ಅಂತ ಹೇಳ್ದವ. ಅವ ಒಂದ್ ದಿವ್ಸ ಕುದುರೆ ಕಳ್ತನ ಆಯ್ತು. ಅವಾಗ ಒಬ್ಬ ಬಂದ್ರು, ನಿಮ್ಮಂತ ಸುಮ್ ಕೊಡ್ತಾರ ನಮ್ಮಲ್ಲಿ ಏನ್ರ ಆದ್ರೆ ಅವ್ರು ಬಂದ್ರು. ಏನು ಎಂತ ಹುಚ್ಚಿದ್ದಿ, ಲಕ್ಷಗಟ್ಲೆ ಹಣ ಬರ್ತಿತ್ತು ಕುದುರೆಗೆ, ಮಾರಲ್ ಬಿಟ್ಟು ಹೋಯ್ತು ನೋಡು ಅಂತ. ನನಗೆ ತಾಪಾಗಿಲ್ಲ, ನಿನಗೆ ತಾಪಾಗ್ಲತ್ತದಪ್ಪ ನೋಡ್ರಿ. ಅವನ್ದು ಎಷ್ಟು ಆನಂದ ಅದ, ನನಗದು ಚಿಂತೆನೇ ಇಲ್ಲ. ಆಯ್ತು, ಶಿವ ಕೊಟ್ಟ ತಂದ, ಶಿವ ತಗೊಂಡ ಹೋಯ್ತು, ಅದಕ್ಕೇನ ನನಗೇನು ಅನ್ಸಿಲ್ಲ, ಆರಾಮಿದ್ದೀನಿ, ನೀವೇ ಚಿಂತೆ ಮಾಡತ್ತೀರಿ ಆಲತ್ತಾವ ಬಂದವರಿಗೆ. ಅಂದ್ರ ಅವನ್ ಜೀವನ ಹೆಂಗ್ ಸುಖಿ ಜೀವನ ಇರ್ತದ ನೋಡ್ರಿ, ಲೆಕ್ಕ ಹಾಕ್ಬೇಕು ನಾವು. ಇದು ಹೇಳೋದ್ ಸರಳ ಅದ, ನಮ್ಗ ನಿಮ್ಗೆ ಕೇಳೋದನ್ನು ಸರಳ ಅದ. ಹಂಗ ನಾವು ಬದುಕಬೇಕಲ್ಲ, ಹಂಗ ಬದುಕು ರೂಪಿಸ್ಕೋಬೇಕು ನಾವು. ಮುಂದೊಂದು 6 ತಿಂಗಳ ನಂತರ ಏನಾಯ್ತು, ಅದೆಲ್ಲೋ ಅಡವಿಗೆ ಹೋಗಿ ಅದ್ರ ಜೊತೆ 9 ಕುದುರೆಗಳು ತಗೊಂಡು ಬಂತು. 9 ಕುದುರೆಗಳು ತಗೊಂಡು ಬಂತು. ಅದು ಒಂದ್ರಿಂದ ಬಂದು ಅವನ ಮನೆಗೆ, ಅದು ಇವನ್ ಮನೆಗೆ ಗೊತ್ತಿತ್ತಲ್ಲ ಇದು ಕುದುರೆ ಹೋಗಿದ್ದು. ಆ ಮನೆ ಹಿಡ್ಕೊಂಡು ಅವ ಅಡವಿ ಎಲ್ಲಾ ಕುದುರೆಗಳು ತಗೊಂಡು ಬಂತು. ಎಲ್ಲ ಈ ಮನೆ ದವಣಿ ತುಂಬ ಎಲ್ಲ ಕುದುರೆಗಳು ನೋಡಿ ಊರವ್ರೆಲ್ಲ ಬರೋದೇ ಬರೋದು. ಏನು ನಿಮ್ ದೈವ ಹೆಂಗ. ಅವಾಗ ನನಗ ಕಳ್ತನದಾಗ ದುಃಖ ಆಗಿಲ್ಲ, ಈಗ 9 ಬಂದಾಗ ನಂಗೆ ಸುಖ ಇಲ್ಲ, ನಾ ಸದಾ ತೃಪ್ತಿ ಇದ್ದೀನಿ. ನೀವೇ ಒಮ್ಮೆ ಅಳ್ತೀರಿ, ಒಮ್ಮೆ ನಗ್ತೀರಿ. ಹಂಗ ನಿಮಗೆ ಆಗ್ಲತ್ತ, ಹಂಗ ಆಗ್ಬಾರ್ದು ಅಂತ ಇವನೇ ಅವ್ರಿಗೆ ಹೇಳ್ತಿದ್ದ, ಬಂದವರಿಗೆಲ್ಲ. ಮುಂದ ಏನಾಯ್ತು, ಆ ಕುದುರೆ ಪಳಗಿಸ್ಲಕ್ ದಿನ ಒಂದೊಂದು ಕುದುರೆಗೆ ಹೋಯ್ತು. ಒಬ್ಬನೇ ಮಗ ಇದ್ದ ಅವನಿಗೆ, ಒಬ್ಬನೇ ಮಗ ಪಾಪ. ಕುದುರೆ ಪಳಗಿಸ್ಲಕ್ ಹೋಗಿ ಎಲ್ಲ ಕುದುರೆ ಪಳಗದು, ಲಾಸ್ಟ್ ಕುದುರೆ ಒಂದಿತ್ತು, ಅದು ಪಳಗಿಸ್ಲಕ್ ಹೋಗಿ ಅವ ಬಿದ್ದ, ಅವನ್ ಕಾಲು ಮುರಿತು. ಕಾಲು ಮುರೇನ
ಮನ್ಯಾಗ ಬೆಡ್ ಮೇಲೆ ಮಲ್ಕೊಂಡಿದ್ದ. ಮತ್ತೆಲ್ಲರೂ ಬಂದ್ರು. ಏನು ಇದ್ದ ಮಗನ ಕಾಲು ಮುರಿತು, ಹೆಂಗ ಏನು ಅಂದ. ಶಿವ ಏನ್ ಮಾಡ್ತಾನ ನನಗೇನು ತಾಪಿಲ್ಲ, ಗಂಟೆಗೊಂದು ಏನಾದಾಗಲ್ಲ ನೀವೇ ತಾಪ್ ಮಾಡ್ಕೊಂಡು ಬರ್ತೀರಿ, ನೀವೇ ತಾಪ್ ಮಾಡ್ಕೋತೀರಿ. ಹಂಗ ಮಾಡ್ಕೋಬಾರ್ದು. ಏನ್ ಶಿವನ ಇಚ್ಛೆ ಇರ್ತದ ಆಗ್ತಿರ್ತದ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದ. ನಾವ್ಯಾಕ ತಾಪ್ ಮಾಡ್ಕೋಬೇಕು, ನಾವ್ಯಾಕ ನೊಂದ್ಸ್ಕೋಬೇಕು. ಸ್ತುತಿ ಮಾಡಿದಾಗ ಹಿಗ್ಬೇಡ್ದು, ನಿಂದೆ ಮಾಡಿದಾಗ ಕುಗ್ಗಬೇಡ್ದು. ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರ. ನಮ್ಗೇನಿಲ್ಲಪ್ಪ, ಆಯ್ತು ಶಿವನ ಇಚ್ಛೆ ಅದ ಹಂಗೆ ಅಂದ ಆರಾಮಾಗ್ಯತ್ತು ಮುಂದ ಅಂತಂದ. ಅಲ್ಲೇನಾಯ್ತು, ಒಂದು ಘಟನೆ ನಡೀತು. ಆ ದೇಶದ ಮೇಲೆ ಗಂಡಾಂತರ ಬಂದಾಗ ಸೈನಿಕರು ಕಡಿಮೆ ಬಿದ್ದರು. ಆ ಸೈನಿಕರು ನಿರ್ಮಾಣ ಮಾಡೋ ಸಲಕ್ ಈ ಯುವಕರು ಮನೆ ಹೊಕ್ಕಿ ಯುವಕರಿಗೆ ಗಾಡ್ಯಾಗ ಹಾಕೊಂಡು ನಡೆದ್ರು. ಎಲ್ಲರು ಮನ್ಯಾಗ ಇಬ್ರು ಇರ್ಲಿ ಒಬ್ರು ಇರ್ಲಿ ಜೀಬಿನಾಗ ಕೂಡಿಸ್ಕೊಂಬೋದು. ಅಲ್ಲಿ ಸೈನಿಕರು ಭರ್ತಿ ತಗೊಂಡು ಹೋಗೋದು. ಇವ್ರು ಮನೆಗೆ ಬಂದ್ರು, ಕಾಲು ಮುರ್ಕೊಂಡು ಇದ್ದಂತ ಹಂಗೆ ಹೋದ್ರು. ಎಲ್ಲರೂ ಅವರು ಕರಿ ಎಲ್ಲರ ಮನೆಯಾಗ ಚಾಲು ಆಯ್ತು. ಇವ್ರ ಮನೆಗೆ ಮತ್ತೆ ಬಂದ್ರು. ಏನು ಹೋಗಿ ಹಣೆ ಬಾರ ಏಟ್ ಚಲೋ ಅದ ನೋಡು. ನನ್ಗೇನು ನೋಡಿ, ದೇವ್ರು ಏನ್ ಮಾಡ್ತಾನ ಎಂದೇ ಮಾಡ್ತಾನ ನಂಬಿಕೆ ಅದ. ನಿಮ್ಗೆ ಒಮ್ಮೆ ತಣ್ಣೀರ್ನು ತಳಲ್ಲ, ಬಿಸಿನೀರ್ನು ತಳಲ್ಲ ನಿಮ್ಗ ಅಂತ ಅಲ್ಲತ್ತ. ಹಂಗ ನಮ್ ಬದುಕಿನಾಗ ಏನೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಘಟನೆಗಳಾದ್ರೂ ನಾವು ಆನಂದದಿಂದಿರಂತ ತಾಕತ್ತು ಯಾವಾಗ ಬರ್ತದ, ಆ ತಾಕತ್ತು ಶಕ್ತಿ ಯಾವಾಗ ಬರ್ತದ ಅಂದ್ರೆ ಶಿವಪಥವ ನಡೀಲಿ, ಗುರುಪಥ ಹಿಡಿದ್ರೆ ಅದು ಬರ್ತದ. ಅದಕ್ಕೆ ಗುರುಪಥವೇ ಮೊದಲು. ಸ್ವಲ್ಪ ಲೌಕಿಕದಾಗ ಮಗ್ನತೆ ಕಡಿಮೆ ಮಾಡಿ ಸ್ವಲ್ಪ ಈ ಕಡೆ ಬರ್ಬೇಕು. ಸ್ವಲ್ಪ ಈ ಕಡೆ ಬಂದ್ರೆ ನಮ್ಮ ಜೀವನದಾಗ ಬಹಳ ಯಶಸ್ವಿ ಆಗ್ತೀವಿ, ಸಮಾಧಾನ ಆಗ್ತೀವಿ. ಶರಣರೆಲ್ಲ ಹಂಗೆ ಇದ್ರು. ಶರಣರು ಹೆಂಗಿದ್ರು, ಏನಿದ್ರು ಶಿವನ ಇಚ್ಛೆಯಪ್ಪ, ಪರಮಾತ್ಮನ ಇಚ್ಛೆ. ನಾವು ಮಾಡೋರು ದೊಡ್ಡವರಿದ್ದೇನೆ. ಈಗ ಅಂತಿರ್ತಾರೆ ಕೆಲವರು, ಅಪ್ಪೋರು ಎಷ್ಟು ಸಂಸ್ಥೆ ಬೆಳೆದ ದೊಡ್ಡದಾಗ ಹಂಗೆ ಹಿಂಗೆ ಅಂತ. ನಾವು ಮಾಡೋರಲ್ಲ. ದೇವರು ಬಸವಣ್ಣ ಮಾಡಿಸ್ತಾನೆ. ಗುರುವಿನ ಕೃಪೆ ಎಲ್ಲಕ್ಕಿಂತ ಮಹತ್ವದ. ಗುರು ಕೃಪೆ, ಗುರು ಆಶೀರ್ವಾದ ಶಕ್ತಿ ಅದು ಬಹಳ ದೊಡ್ಡದಿರ್ತದೆ. ಅದಕ್ಕೆ ಶರಣರು ಹೇಳ್ಯಾರ ಗುರು ಪಥ ಮೊದಲು ಅಂತ. ಇದು ಒಂದು ಮಾರ್ಗ. ಇನ್ನೊಂದು ಮುಂದಿನ ಸಾಲ ಒಂದು ಹೇಳ್ತಾರ. ಏನಂತ ಹೇಳ್ತಾರ? ಕೂಡಲ ಸಂಗನ ಅರಿವಡೆ ಶರಣರ ಸಂಘವೇ ಮೊದಲು. ಒಂದು ಗುರು ಪಥಕ್, ಗುರು ಅಂದ್ರೆ ಏನು? ಮಾರ್ಗ ತೋರ್ಸೋ. ಊರಿಗೆ ಹೋಗೋ ಪರಿ ದಾರಿಗಳು ಇರ್ತಾವ. ಇದು ಬೀದರ್ ಹೋಯ್ತದ, ಇದು ಜೈರಾಬಾದ್ ಹೋಯ್ತದ ಅಂತ ಹಿಂಗೆ ಹಾಗೆ ಇರ್ತದೆ. ನೀವು ಬೀದರ್ಗೆ ಹೋಗೋರಿದ್ರೆ ಅದು ಪಾರ್ಟಿ ಇದ್ರು ಜೈರಾಬಾದ್ಗೆ ಹೋದ್ರಪ್ಪ ಅದೇನು ಮಾಡ್ತು. ಹಂಗ ಗುರು ಒಂದು ಮಾರ್ಗ ತೋರಿಸ್ತಾನೆ, ಒಳ್ಳೆ ಮಾರ್ಗ ತೋರಿಸ್ತಾನೆ. ಇಂಥ ಕಡೆಗೆ ಹೋಗಪ್ಪ, ಹಿಂಗ ನಡಿ, ದಿನ ಒಂದಿಷ್ಟು ಪೂಜಾ ಮಾಡು. ಸ್ನಾನ ಮಾಡಿದ ತಕ್ಷಣ ಮೊಬೈಲ್ದಾಗ ಮಾತಾಡ್ಬೇಡ, ಮನಸ್ಸೆಲ್ಲ ಕಲಿಬಿಲಿ ಆಯ್ತದ. ಸ್ನಾನ ಮಾಡಿದ ತಕ್ಷಣ ನೇರ ಪೂಜಾದ ಮನೆಗೆ ಹೋಗಿ 10 ನಿಮಿಷ ಪೂಜಾ ಮಾಡ್ಕೊಂಡ್ಮೇಲೆ ನೀ ಮೊಬೈಲ್ ಅದ ತಗೋ, ಏನಾರ ತಗೋ, ನಿನ್ ಕಾಯಕ ನೀ ಮಾಡು ಅಂತ ಗುರುಗಳು ಹೇಳ್ತಾರೆ. ಹೇಳಿದ್ರು ದೀಕ್ಷೆ ಮಾಡಪ್ಪರಿ ಗುರುಗಳು ಹೇಳ್ತಾರೆ, ಲಿಂಗ ಬಿಟ್ಟಿರ್ಬೇಡ ಅಂತ ಹೇಳ್ತಿರ್ತಾರೆ. ನಮ್ಮಲ್ಲಿ ಎಷ್ಟು ಜನ ಬರ್ತಾರೆ, ಏನೋ ಒಂದು ದೀಕ್ಷೆ ತಗೊಂಡಿದ್ದಲ್ಲ ಅಂತ. ಯಪ್ಪ ನೀವೇ ಮಾಡಿ. ಕೊಳ್ಳ ಲಿಂಗ ಮನೆ ಇಟ್ಟಿದ್ರಿ, ಮನೆ ಇಟ್ಟು ಅವಾಗೆಲ್ಲ ಪ್ರಮಾಣ ಎಲ್ಲ ಮಾಡಿರ್ತಾರೆ. ಆದ್ರೆ ಹಂಗ ಮನೆ ಇಡಬಾರ್ದು. ಗುರುವಿನ ಮಾರ್ಗದಾಗ ನಡೆದ್ರೆ ನಮ್ ಬದುಕು ಬಂಗಾರ ಆಗ್ತದ, ನಮ್ ಬದುಕು ಸುಖಮಯ ಆಗ್ತದ, ನಮ್ ಬದುಕು ಸಂತೋಷ ಆಯ್ತದ. ಅದಕ್ಕೆ ನಾವು ಸ್ವಲ್ಪ ಶಿವಪಥ ಅಂದ್ರೆ
ಒಳ್ಳೆ ಮಾರ್ಗ, ಶಿವ ಮಾರ್ಗ, ಮಂಗಲಕರವಾದಂಥ ಮಾರ್ಗ. ಆ ಶಿವ ಪಥಕ್ಕೆ ನಾವು ಬರ್ಬೇಕಾದ್ರೆ ಸ್ವಲ್ಪ ಗುರುಪಥ ಗಟ್ಟಿ ಹಿಡಿಬೇಕಷ್ಟೆ, ಗಟ್ಟಿ ಹಿಡಿಬೇಕು. ಒಬ್ಬ ರಾಜ, ಒಬ್ಬ ಮಹಾರಾಜ ಅವ್ರ ಹುಟ್ಟಹಬ್ಬ ಬರ್ತ್ಡೇ ಮಾಡ್ಕೋಬೇಕನ್ನಿಸ್ತಂತವನಿ. ಭಾಳ ಚಂದ ಅದ್ದೂರಿಯಾಗಿ ಬರ್ತ್ಡೇ ಮಾಡಿಸ್ಬೇಕು ಅಂಥೇಳಿ ಅವನ ಇಚ್ಛೆ ಆಯ್ತು. ಮಂತ್ರಿಗಳಿಗೆಲ್ಲ ಕರೆದ, ಮೀಟಿಂಗ್ ಮಾಡ್ದ. ಮಾಡಾರಿ ಅಂತ ಆಗ್ಲಿ ಮಾಡಿದ್ರೆ ಪ್ರಜೆಗಳಿಗೆ ಭಾಳ ಸಂತೋಷ ಆಯ್ತದ. ಲಕ್ಷಾನ್ಗಟ್ಲೆ ನಿಮ್ಮ ದರ್ಶನಕ್ಕೆ ಬರ್ತಾರ ಅಂತೆಲ್ಲ ಪ್ಲಾನ್ ಮಾಡಿದ್ರು. ಅವಾಗ ಇವತ್ತು ಅವನದೊಂದು 200 ಎಕರೆ ತೋಟ ಇತ್ತು, ಒಂದು ದೊಡ್ಡ ವಿಶಾಲವಾದಂಥ ಮೈದಾನ ಇತ್ತು, ಗಿಡಗಳಿದ್ದು ಎಲ್ಲ. ಅದರಾಗ ಒಂದು ಕುಟೀರಿತ್ತು, ಅದ್ರ ಮುಂದೆ ರಾಜ ಹಿಂಗೆ ಸಿಂಹಾಸನ ಹಾಕೊಂಡು ಕುಂತ. ಜನಗಳು ಬಂದು ಭೇಟಿ ಆಯ್ತಾರ ಅಂತ ತಿಳ್ಕೊಂಡು ಅವತ್ತ ಕುಂತು ಪಾಪ ಪ್ರಜೆ ಎಲ್ಲರೂ ಸಾಲ್ ಹತ್ತಿತ್ತು. ರಾಜರ ಹುಟ್ಟಹಬ್ಬದ ಹೋಗರಿ 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 ಅಂತ ಸಾಲ್ ಹತ್ತಿತ್ತು. ಎಲ್ಲರೂ ಬಂದ್ರು. ಅಲ್ಲಿ ಅದು ದೊಡ್ಡ ಮಹಾದ್ವಾರ ಇತ್ತು. ಮಹಾದ್ವಾರ ಒಳಗೆ ಬಂದ್ರು. ಅವೇನು ಮಾಡಿದ್ದ ರಾಜ, ಇವತ್ತು ಹುಟ್ಟಹಬ್ಬ ಅದ ಅಂತ ತಿಳ್ಕೊಂಡು ಸ್ವಲ್ಪ ಚಹಾ, ಚೂಡ, ಅವು ಇವು ಅಂಗಡಿಗಳು ಎಲ್ಲ ಫ್ರೀ ಇಟ್ಟಿದ್ದ. ಭಾಂಡ್ಯ, ಬರ್ತನು ಎಲ್ಲನೇ ಪೂರ ಎಲ್ಲನೇ ಏನ್ ಬೇಕು ಏನೇ ತಕೊಂಬ ಎಲ್ಲ ಅಂಗಡಿಗಳು ಸುತ್ತ ಇದ್ದು. ಅವತ್ತು ಬೆಳಗ್ಗೆಯಿಂದ ಸಾಯಂಕಾಲ 6 ಗಂಟೆ ತನಕ ಫ್ರೀ ಇಟ್ಟಿದ್ದ. ಅವ್ರು ಒಳಗೆ ಬಂದ್ರು, ಇವೆಲ್ಲ ಅಂಗಡಿಗಳು ನೋಡಿದ್ರು, ತಗೊಳಕ್ ಕುಂತ್ರು, ತಿನ್ಲಕ್ಕ ರೊಕ್ಕ ಕೊಡ್ಲಕ್ಕ ಎಲ್ಲ ಫ್ರೀ ಅಂದ್ರು. ಫ್ರೀ ಅಂಬಲ್ಲ ಇನ್ನೊಂದು 2 ಪ್ಲೇಟ್ ತರಲ್ಲತ್ರು. ತಿಂಬದು, ಬಟ್ಟೆ ತಕೊಂಬದು, ಬಂಗಾರ ದುಕಾನಕ್ಕೆ ಹೋದ್ರು. ಫ್ರೀನೇ ಇವತ್ತೇನು ರಾಜನ ಹುಟ್ಟಹಬ್ಬದ ಫ್ರೀ. ಇನ್ನು ಆ ಕಡೆ ಈ ಕಡೆ ಓಡಾಡ್ಲತ್ರು. ಬೆಳಗ್ಗೆ ತಿರುಗಾಡೋದು 9 ತಕೊಂಬದು, ಯಾಕೆ ಫ್ರೀ ಎಲ್ಲ ತಗೊಂಡ್ರು. ರಾಜಂದ್ರ ಒಬ್ಬನೂ ಇಲ್ಲ. ನಾ ಎಷ್ಟು ಅದ್ದೂರಿಂದ ಮಾಡ್ಕೋಬೇಕಂದಿದ್ದ. ಇದು ಏನಿದೆ ಇದು ಏನಪ್ಪ ಮಂತ್ರಿ ಒಬ್ಬರ ಭೇಟಿ ಒಂದು ಹೂವಾರ ತಂದು ಕೊಡ್ತಾನ. ಎಲ್ಲರೂ ಮಗ್ನ. ಆಗ ಏನ್ ಮಾಡೋದು, ಏನೇನ್ ಮಾಡ್ತ ಸುಮ್ಮನೆ ಕುಂತಾವ. ಮನ್ಸು ಬರೋದ್ ಸಲ ಅಲ್ಲಿ ಗಿಡಕ್ ಪಾತಿ ಮಾಡ್ಕೋತ ರಾಜ ಗಿಡಕ್ ಇದು ಮಾಡ್ಕೋತ ಹುಲ್ ತೆಕ್ಕೋತ ಪಾತಿ ಮಾಡ್ಕೋತ ಕುಂತ. ಒಬ್ಬ ಒಕ್ಕಲಿಗೆ ಅವನಿಗೆ ಗೊತ್ತಾಯ್ತು, ಓಡ್ತಾ ಬಂದ. ಅವ ನೇರ ಬಂದು ರಾಜರಿಗೆ ಭೇಟಿ ಅದ. ಮಹಾರಾಜರೇ, ಇವತ್ತು ನನ್ನ ಜೀವನ ಸಾರ್ಥಕ ಆಯ್ತು. ಪೂರ್ತಿ ಅಲ್ಲಪ್ಪ, ಮತ್ತೆ ಇಲ್ಲೆಲ್ಲ ದುಕಾನ್ಗಳು ಇದ್ವಲ್ಲ, ಹೋಗಿಲ್ಲ ನೀನು ಅಂತ ಕೇಳ. ಇಲ್ರಿ, ನಿಮ್ ದರ್ಶನ ಸಲ್ಯಾಕ ನಮ್ಗೆ ಯಾವ ದುಕಾನು ಕಾಣಿಸಿಲ್ಲ, ಯಾವ ಅಂಗಡಿನೂ ಕಾಣಿಸಿಲ್ಲ. ನಿಮ್ ದರ್ಶನ ಸಲ್ಯಾಕ ಬಂದಿಲ್ಲ ನಾನು. ನಿಮ್ಮ ಪ್ರತ್ಯಕ್ಷ ದರ್ಶನ ಕೊಡೋರ ಮಹಾರಾಜರಂತ ತಂಗುರು ಕೇಳಿ ನಾನು ಬಹಳ ದೂರಿಂದ ಬಂದೀನಿ. ನಿಮ್ ದರ್ಶನ ಆಯ್ತು, ಸಾಕು, ಅದಕ್ಕೂ ಬೇಕಾದ ಏನಿಲ್ಲ. ಅವ ರಾಜ ಅಂದ, ನೋಡಪ್ಪ, ಬೆಳಗ್ಗೆ ಕುಂತೀನಿ, ನೀನು ಒಬ್ಬನೇ ಬಂದಿ. ಹಂಗ ನಾವು ಆಧ್ಯಾತ್ಮ ಗುರುಪಥ ಬರ್ಲಕ್ಕ ಏನೇನೋ ಆತಂಕ ಬರ್ತಾವ. ಅದನ್ನ ಬಂದ್ರೆ ಅದರ ಮಗ್ನ ಆಗಲ್ದೆ ಇಲ್ಲೊಂದ್ ಸ್ವಲ್ಪ ಬಂದು ಕುಂತ್ರಿ ಅಂದ್ರೆ ಶಿವಪಥ ಗುರುಪಥ ಸರಿಯಾಗಿ ಸಿಗ್ತದ. ಅದಕ್ಕಂಥ ಶಿವಪಥ ನಮಗೆ ಸಿಕ್ತು ಅಂದ್ರೆ, ಗುರುಪಥ ಸಿಕ್ತು ಅಂದ್ರೆ ತಂತಾನ ಸತ್ಸಂಗ ಸಿಗ್ತದ, ಶರಣರ ಸಂಘ ಸಿಗ್ತದ, ಶರಣರ ಇದು ಸಿಗ್ತದ. ಯಾಕಂದ್ರೆ 12ನೇ ಶತಮಾನದಲ್ಲಿ ಶರಣರು ಅವ್ರದ್ದೇನಿತ್ತು, ಅರ್ಚನೆ, ಅರ್ಪಣೆ, ಅನುಭವ. ಲಿಂಗಾರ್ಚನೆ ಮಾಡ್ತಿದ್ರು, ಲಿಂಗಾರ್ಪಣೆ ಆಯ್ತಿತ್ತು, ಲಿಂಗಾನುಭವ ಆಯ್ತಿತ್ತು.
ಈ 3 ಕ್ರಿಯೆಗಳು ಯಾರ ಜೀವನದಲ್ಲಿ ನಿತ್ಯ ಬದುಕಿನಲ್ಲಿ ಅಳವಡಿಸ್ಕೊಂತಾರ ಅವರು ನಿತ್ಯ ಸುಖಿಗಳಾಗ್ತಾರೆ. ಅರ್ಚನೆ ಅರ್ಪಣೆ ಅನುಭವ ಅಂದ್ರೆ ಏನ್ ಬೇರೆ ಅಲ್ಲ. ಆ ಅರ್ಚನೆ ಅಂದ್ರೇನು? ಲಿಂಗ ಪೂಜೆ ಮಾಡೋದು, ನಿತ್ಯ ಲಿಂಗಾರ್ಚನೆ ಮಾಡೋದು. ಲಿಂಗಾರ್ಚನೆ ನಾವು ಮಾಡ್ತಾ 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 ಹೋದಂಗ ನಮ್ಗೊಂದು ತಾಕತ್ತು ಬರ್ತದ, ಒಂದು ಮನೋಬಲ ಬರ್ತದ, ಒಂದು ಶಕ್ತಿ ಬರ್ತದೆ, ಒಂದು ಅದ್ಭುತವಾದಂತ ದೈವಿ ಶಕ್ತಿ ಹಿಂದಿರ್ತದ. ಹೆಂಗ ಕುಂಬಳಕಾಯಿ ಹಿಂದಿದ್ರ ಎಂಥ ನೀರಾಗಿ ಬಿದ್ರು ಅದು ಮುಳುಗ್ಸಲ್ದು. ಹಂಗ ಲಿಂಗ ಪೂಜಾ ಬಲ ಅಂದ್ರೆ ಹಿಂದೆ ಕುಂಬಳಕಾಯಿ ಕಟ್ಕೊಂಡ್ ಹಂಗದು. ಅದು ಶಕ್ತಿ ಕಣ್ಣಿಗೆ ಕಾಣಲ್ಲ ನಮಗ, ಆದ್ರೂ ಅದು ಆ ದೈವಿ ಕಾರ್ಯ ಅದು ಮಾಡ್ತು. ಅದಕ್ಕಂಥ ಬಲ ನಾವು ಗಳಿಸ್ಕೋಬೇಕು. ಅದಕ್ಕೇನಂತಾರ? ಅರ್ಚನೆ ಅಂತ ಕರೀತಾರೆ. ಅರ್ಚನೆ ಅಂತ ಕರೀತಾರೆ. ಸಮಯ ಆಯ್ತು. ಅದಕ್ಕ ಇನ್ನು ಅರ್ಪಣೆ ಅನುಭವ. ಅದಕ್ಕ ಇವು ಮತ್ತೆ ಹೇಳ್ತೀನಿ, ಅದಕ್ಕೆ ಮತ್ತೆ 10 ನಿಮಿಷ ಹೋಯ್ತದ. ಅದಕ್ಕ ಇಷ್ಟೇ ನಾವು ತಿಳ್ಕೊರಿ, ಗುರುಗಳು ಕೌಶಲ್ಯ ಕಾಯಕದ ಬಗ್ಗೆ ಹಸಿಯಾಗಲಿ ಕೃಷಿಯಾಗಲಿ ವಾಚಕ ಏನೇ ಇರಲಿ ಹೆಂಗಿರ್ಬೇಕಪ್ಪ ಅದು ಅಂದ್ರೆ ಐಘಟ ದೂರ ಅಸಮಾಕ್ಷಣ ಬರವು ಪಶುಪತಿ ಇರವು ರಾಮೇಶ್ವರ ಲಿಂಗ. ರಾಮೇಶ್ವರ ಲಿಂಗ ಅನ್ನೋದು ಏನಿಲ್ಲ, ನಮ್ಮಲ್ಲೇದ ರಾಮೇಶ್ವರ ಲಿಂಗ. ಹಂಗ ಬದುಕಿದೀವಿ ಅಂದ್ರೆ ನಾವು ರಾಮೇಶ್ವರ ಲಿಂಗನೇ ಆಗ್ತೀವಿ ಅಷ್ಟೇ. ಅದೆಲ್ಲನೂ ನಂಬಲ್ಲದ. ಅದ ಹಂಗ ಬದುಕು ನಮ್ದಾಗ್ಬೇಕು. ಹಂಗ ಬದುಕಾಗ್ಬೇಕಾದ್ರೆ ಶಿವಪಥಕ್ಕೆ ಬಂದು ಗುರುಪಥ ಗಟ್ಟಿ ಹಿಡಿಬೇಕು. ಗುರುಪಥ ಗಟ್ಟಿ ಹಿಡಿದ್ರಿ ಎಲ್ಲನೂ ಸಿಗ್ತದ, ಎಲ್ಲನೂ ದೊರೀತದ. ನಮ್ಮ ಸದಾ ಸುಖಿಗಳಿರ್ತೀವಿ, ಸದಾ ಆನಂದಮಯ ಜೀವನ ಇರ್ತದ, ಮಹಾಮಾರ್ಗ ನಮ್ಮ ಎದುರಿರ್ತದ. ಅದಕ್ಕ ಅಂಥ ಬದುಕು ನಮ್ದಾಗ್ಲಿ ಅಂತ ಹಾರೈಸಿ, ಈಗ ಸಮಯ ಆಗಿರೋದ್ರಿಂದ ಇವತ್ತೊಂದು 10 ನಿಮಿಷ ನಮ್ಗೆ ಬರ್ಲಿಕ್ಕೆ ತಡ ಆಯ್ತು. ಬೇರೆ ಬೇರೆ ಕಡೆ ಹೋಗಿದ್ವಿ, ಬಂದು ಅದಕ್ಕೆ ಆದ್ರೂ ಗುರುಗಳು ಬಹಳ ಚೆನ್ನಾಗಿ ನಿಮ್ಗೆಲ್ಲ ಹೇಳಿದ್ರು. ಇನ್ನ ಒಂದ್ ಸ್ವಲ್ಪ ಶ್ರಾವಣ ಮಾಸ ಮುಗಿಯುವವರೆಗೆ ಹೀಗೆ ಇರ್ತದ, ತಾವೆಲ್ಲ ಬರ್ತಾ ಇರ್ರಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನ ಮಂಗಲ ಮಾಡೋಣ. ಈಗ ವಚನ ಪಠ ಒಂದೇ 5